ಸದಾವಕಾಲ ಸ್ಮರಣೀಯರಾದ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಮನೋಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಪರಮಾರಾಧ್ಯ ಗುರುಗಳು, ಕನ್ನಡ ನಾಡಿನ ಮಹಾಯೋಗೀಶ್ವರರು, ಕಲ್ಲು ಕಟ್ಟಿಗೆ ಕಂಬವನ್ನು ದೇವರೆಂದು ಪೂಜಿಸುವ ನಾಡಿನ ಜನತೆಗೆ ನಡೆದಾಡುವ ದೇವರನ್ನು, ಮಾತನಾಡುವ ದೇವರನ್ನು, ಶಿವಯೋಗಿ ಸಾರ್ವಭೌಮರನ್ನು ಈ ನಾಡಿಗೆ ದಯಪಾಲಿಸಿರುವಂಥ ಮಹಾಪೂಜ್ಯರು ಶಿವಯೋಗ ಮಂದಿರದ ಹಾನಗಲ್ಲದ ಕುಮಾರ ಮಹಾಶಿವಯೋಗಿಗಳವರು. ಪರಮಪೂಜ್ಯ ಕುಮಾರ ಮಹಾಶಿವಯೋಗಿಗಳನ್ನು, ಗಾನಯೋಗಿ ಶಿವಯೋಗಿ ಪಂಡಿತ್ ಪಂಚಾಕ್ಷರ ಪುಟ್ಟರಾಜ ಗುರುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಯಡೂರು ಕ್ಷೇತ್ರದ ಭಕ್ತರ ಆರಾಧ್ಯ ದೈವ ಭದ್ರಕಾಳಿ ವೀರಭದ್ರ ಸ್ವಾಮಿಯರ ಸನ್ನಿಧಾನಕ್ಕೆ, ಜಗದ್ಗುರು ಕಾಡಸಿದ್ದೇಶ್ವರರ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಶ್ರೀಶೈಲ ಮಹಾಪೀಠದ ಮಹಾಚಾರ್ಯರು, ನಮ್ಮ ನಿಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾದ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪರಮ ಪವಿತ್ರವಾಗಿರುವ ಸನ್ನಿಧಾನಕ್ಕೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ, ಪ್ರತಿ ತಿಂಗಳು ಮಾಸಿಕ ಅನುಭವ ಸತ್ಸಂಗ ಶಿವಾನುಭವ, ಈ ಶಿವಾನುಭವದಲ್ಲಿ ಪ್ರತಿ ತಿಂಗಳು ಭಾಗವಹಿಸಿ ನಮ್ಮೆಲ್ಲರಿಗೂ ಅನುಭವದ ಎಡೆಯನ್ನು ಮಾಡ್ತಾ ಬಂದಿರುವಂತಹ ಈ ಭಾಗದ ಶ್ರೇಷ್ಠ ಸತ್ಸಂಗಿಗಳಾಗಿರುವಂತಹ ಬಾಳನಗೌಡರಿಗೂ, ಈ ಕಾರ್ಯಕ್ರಮವನ್ನು ಸರ್ವಾಂಗ ಸುಂದರವಾಗಿ ನಿರೂಪಣೆಯನ್ನು ಮಾಡಿರುವಂತಹ ಶ್ರೀ ಮಲ್ಲಿಕಾರ್ಜುನ ಸಿಂಧೂರ್ ಅವರಿಗೂ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಜಗದ್ಗುರು ಮಹಾಸನ್ನಿಧಿಯವರ 2 ಮಾತುಗಳನ್ನು ಕೇಳಬೇಕನ್ನುವಂತಹ ಭಾವನೆಗೊಳಗಾಗಿ ತುಂಬ ಶ್ರದ್ಧೆಯಿಂದ ಕಾಡಸಿದ್ದೇಶ್ವರನ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿರುವಂಥ ಪಾರ್ವತೀ ದೇವಿಯ ಪ್ರತಿಸ್ವರೂಪಿಗಳಾದ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಸಮಸ್ತ ಶರಣು ಬಂಧುಗಳೇ, ಮಹಾದಾನಿಗಳೇ, ದಾಸೋಹಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಪರಮ ಪವಿತ್ರವಾಗಿರುವ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಇದು ಎಷ್ಟನೇ ಶಿವಾನುಭವ ರೀ ಇದು? ಎಷ್ಟನೇ ಶಿವಾನುಭವ ಇದು? ನಿಮಗೆ ಕೇಳಕತ್ತೀನ್ರಿ ನಾ. ಯಾರೋ ಹೇಳ್ತಾರಂತ ನೀವು ಹೇಳಬೇಡಿ, ನೆನಪಿಟ್ಕೋಬೇಕು ನೀವೆಲ್ಲ. 18ನೇ ಶಿವಾನುಭವ ಇದು. 18 ಅಂದ್ರೇ ತುಂಬ ವಿಶೇಷವಾಗಿರುವಂಥದ್ದು. ತುಂಬ ನಮ್ಮ ದೇಶದಲ್ಲಿ 18ಕ್ಕೆ ಬಹಳಷ್ಟು ಮಹತ್ವ ಇದೆ. ತಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿರುವಂಥ ಗ್ರಂಥ, ಅರ್ಜುನನನ್ನು ನಿಮಿತ್ತವಾಗಿರಿಸಿಕೊಂಡು ಜಗದ ಜನರ ಕಲ್ಯಾಣಕ್ಕಾಗಿ ಉಪದೇಶವನ್ನು ಮಾಡಿರುವಂಥ ಮಹಾಗ್ರಂಥ ಭಗವದ್ಗೀತಾ. ಭಗವದ್ಗೀತೆಯಲ್ಲಿರುವಂಥ ಅಧ್ಯಾಯಗಳೆಷ್ಟು? 18. ಎಷ್ಟು ರೀ? 18. ನಿಮಗೆ ಮದುವೆ ಆಗ್ಬೇಕಾದ್ರೆ ಎಷ್ಟು ವಯಸ್ಸು ಆಗ್ಬೇಕ್ರಿ ಅವರ? ನೆನಪಿದೆಯಾ? ನೀವು ಓಟ್ ಹಾಕ್ಬೇಕಾದ್ರೆ ನಿಮಗೆ ಪವರ್ ಬರ್ಬೇಕಾದ್ರೆ ಎಷ್ಟು ವಯಸ್ಸಿಗೆ ರೀ? 18 ವರ್ಷಕ್ಕೆ. ಇನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ 18 ವಿಭಾಗಗಳಿರ್ತಾವೆ. 18. ವ್ಯಾಸ ಮಹರ್ಷಿಗಳು ಬರೆದಿರುವಂಥ ಪುರಾಣಗಳೆಷ್ಟು? 18 ಪುರಾಣ ಬರೆದಾರ. 18 ಪುರಾಣವನ್ನು ಬರೆದಾರ. ಇನ್ನು ನವರಾತ್ರಿ ಮಹೋತ್ಸವ ಅಂತ ಮಾಡ್ತೀವಿ, ದಸರಾ ಸಂದರ್ಭ. ಆ ನವರಾತ್ರಿಯಲ್ಲಿ ಶ್ರೀದೇವಿಯ ಮಹಾಪುರಾಣವನ್ನು ನಾವೆಲ್ಲ ಕೇಳ್ತೇವೆ. ಚಿದಾನಂದ ಅವಧೂತರು ಬರೆದಿರುವಂಥ ಶ್ರೀದೇವಿಯ ಮಹಾಪುರಾಣದ ಅಧ್ಯಾಯಗಳು 18. ಅವು 18. ಹೀಗೆಲ್ಲ ನೋಡ್ಕೊಂಡು ಹೋಗ್ರಿ ನೀವೆಲ್ಲ. 18. ಮತ್ತು ಈ 18ರೊಳಗೆ ಎಷ್ಟು ದೊಡ್ಡ ಶಕ್ತಿ ಅದ? 18 ಅಂದ್ರೆ 1 8 ಸೇರಿಸಿದ್ರೆ ಎಷ್ಟಾಗುತ್ತೆ ರೀ? 1 8 ಎಷ್ಟಾಯಿತು? 9 ಆಯ್ತು ಅಲ್ವಾ? ನಮ್ಮ ದೇಹದಲ್ಲಿ ಇರುವಂಥ ರಂಧ್ರಗಳೆಷ್ಟು? 9. ನಮ್ಮ ದೇಹದೊಳಗೆ ಇದು ನವರಂಧ್ರದಿಂದ ಕೂಡಿರುವಂಥ ಶರೀರ ಇದು. ಶಿಶುನಾಳದ ಸಂತ ಶರೀಫ್ ಅಜ್ಜವ್ರು ಹೇಳ್ತಾರೆ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ
ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ 6 3 9 9 ತೂತಿನ ಕೊಡನವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. ಎಷ್ಟು ತೂತದವ್ರು ಇದ್ರಾಗ? ರಂಧ್ರಗಳು ಎಷ್ಟದಾವ? ಅದನ್ನು ನೀವು ನೆನಪು ಮಾಡ್ಕೋಬೇಕು. 9 ರಂಧ್ರಗಳಿಂದ ಕೂಡಿರುವಂತಹ ಶರೀರ. 9 ಯಾವಾಗಲೂ ತನ್ನ ಗಮ್ಮತ್ತನ್ನು ಕಳೆದುಕೊಳ್ಳೋದಿಲ್ಲ. ಈ ಕಡೆ ಗಮನ. ಅಕ್ಕ ಯಾರು ಬರೋರದಾರ? ಈ ಕಡೆ ಗಮನ. 9 ಯಾವಾಗಲೂ ತನ್ನ ಗಮ್ಮತ್ತನ್ನು ಕಳ್ಕೊಳ್ಳೋದಿಲ್ಲ. ನೋಡ್ರಿ, 9 1 9 9 9 2 18 1 8 ನೀವು ಮಾತಾಡ್ಬೇಕು. 1 8 9 3 27 2 7 ಮಗ್ಗಿ ಬರೋದಿಲ್ವಾ? ಜೋರಾಗಿ ಮಾತಾಡ್ರಿ. 9 4 36 3 6 9 5 45 4 5 9 6 54 5 4 9 7 63 6 3 9 8 72 7 2 9 9 81 8 1 9 10 90 ಪೂಜಿ ಬಿಟ್ರೆ 9 ಹೇಗೆ ತನ್ನ ಗಮ್ಮತ್ತನ್ನು ಕಳ್ಕೊಳ್ಳಂಗಿಲ್ಲ, 18ನೆಯ ಶಿವಾನುಭವ ಕೂಡ ಗಮ್ಮತ್ತನ್ನು ಕಳೆದುಕೊಳ್ಳಾರ್ದ ಇದು 180 ಶಿವಾನುಭವಗಳು ನಡೆಸುವಂಥ ಶಕ್ತಿ ಕಾಡಸಿದ್ದೇಶ್ವರ ನಿಮ್ಮೆಲ್ಲರಿಗೂ ಕೂಡ ದಯಪಾಲಿಸಿದ್ದಾನೆ. ಹಾಗಾಗಿ ಶರಣು ಬಂಧುಗಳೇ, ನೀವೆಲ್ಲರೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರು ಯಾವಾಗ ಬರ್ತಾರೆ, ಅವರ ದರ್ಶನ ನಮಗೆ ಯಾವಾಗ ಆಗ್ತದೆ, ಅವರ ಕೃಪಾಶೀರ್ವಾದ ನಮಗೆ ಯಾವಾಗ ಆಗ್ತದೆ? ಪ್ರತಿ ತಿಂಗಳದ ಅಮಾವಾಸ್ಯೆಯ ದಿನದಂದು ಶಿವಾನುಭವ ಕಾರ್ಯಕ್ರಮ ನಮ್ಮ ಮಾಂಜ್ರಿಯ ಒಂದು ಕಾಡಸಿದ್ದೇಶ್ವರ ಶ್ರೀಮಠದಲ್ಲಿ ಪ್ರಾರಂಭಗೊಂಡು 18 ತಿಂಗಳಾಯಿತು. 18 ಅಂದರೆ 1.5 ವರ್ಷ ಆಯಿತು. 1.5 ವರ್ಷ ಆಯಿತು. ಎಷ್ಟು ಒಳ್ಳೆಯ ದಾಸೋಹಗಳಿದ್ದೀರಿ. ಮುಂದೆ 5-6 ದಿನಗಳವರೆಗೆ ಇಲ್ಲಿ ಪ್ರವಚನ ನಡೆಯೋದಿದೆ. ಆ ಪ್ರವಚನ ಕಾರ್ಯಕ್ರಮಕ್ಕಾಗಿಯೂ ಕೂಡ ದಾಸೋಹದ ಸೇವೆಯನ್ನು ಮಾಡೋದಕ್ಕಾಗಿ ತಾವೆಲ್ಲ ಮುಂದಾಗಿರಿ. ಮತ್ತು ಜಗದ್ಗುರು ಮಹಾಸನ್ನಿಧಿಯವರು ಪ್ರತಿ ತಿಂಗಳ ಯಡೂರಿಗೆ 1-2 ದಿನಗಳವರೆಗೆ ಅಮಾವಾಸ್ಯಕ್ಕಿಂತ ಪೂರ್ವದಲ್ಲಿ, ಆಮೇಲೆ ಅಮಾವಾಸ್ಯವರೆಗಂತೂ ತಿಂಗಳ ಪರ್ಯಂತರವಾಗಿ ಅವರು ದೇಶ ಸಂಚಾರವನ್ನು ಮಾಡಿ ಧರ್ಮ ಜಾಗೃತಿಗಾಗಿ ಸಂಚರಿಸಿದರೂ ಕೂಡ ತಿಂಗಳದ 1 ದಿನ ಯಡೂರಿಗೆ ಹೇಗೆ ಕೊಡ್ತಾರೆಯೋ ಹಾಗೆ ಪ್ರತಿ ತಿಂಗಳ 1 ದಿನಗಳವರೆಗೆ ತಮ್ಮ ಅನುಭವವನ್ನು, ತಮ್ಮ ಆಶೀರ್ವಚನವನ್ನು ಪ್ರತಿ ತಿಂಗಳ ಕೇಳುವಂಥ ಯೋಗವನ್ನು ಯಾವ ಭಕ್ತರಿಗೆ ದಯಪಾಲಿಸಿದ್ದಾರೆ ಅಂದರೆ ಅದು ಮಾಂಜ್ರಿಯ ಭಕ್ತರಿಗೆ ಜಗದ್ಗುರುಗಳು ದಯಪಾಲಿಸಿದ್ದಾರೆ. ಇದು ನಿಮ್ಮೆಲ್ಲರ ಅಹೋಭಾಗ್ಯ. ಇದು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ, ಜಗದ್ಗುರು ಮಹಾಸನ್ನಿಧಿಯವರ ಅನುಭವಪೂರ್ಣವಾಗಿರುವಂಥ, ಅರ್ಥಪೂರ್ಣವಾಗಿರುವಂತಹ ಸಂದೇಶವನ್ನು ಕೇಳುವಂಥ ಯೋಗವನ್ನು ನೀವು ಪಡೆದುಕೊಂಡಿರಿ ಅಂತಂದರೆ ಅನಂತ ಜನ್ಮಗಳಲ್ಲಿ ನೀವು ಪುಣ್ಯ ಮಾಡಿದ್ದಕ್ಕಿಂತ ಯೋಗ ಬಂದದು. ಮಾಂಜರಿಯೊಳಗೆ ಇಷ್ಟೇ ಜನ ಇದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಇಷ್ಟ ಜನ ಅದಿರೇನ್ರಿ? 500 ಮಂದಿ ಅದೇರಿ, 5,000 ಗಂಟ್ಲೆ ಅದೇರಿ, 10,000 ಜನ ಅದೇರಿ. ಆದ್ರೆ ಬಂದವರು ಒಂದು 200 300 400 ಜನ. ಮತ್ತು 10 ಗಂಟೆಗೆ ಬರೋರು ಬೇರೆ, ಅವ್ರನ್ನ ಪ್ಲಸ್ ಮಾಡೋಂಗಿಲ್ಲ ಇದ್ರಾಗ. ನೋಡ್ರಿ, ಎಲ್ಲರೂ ಇಲ್ಲಿ ಬರೋದಕ್ಕಾಗಿಲ್ಲ. ಯಾಕೆ ಬರೋದಕ್ಕಾಗಿಲ್ಲ? ಅವರು ಪಾಪ ಇಲ್ಲಿಗೆ ಬರೋದಕ್ಕೆ ಅವ್ರನ್ನ ಬಿಟ್ಟಿಲ್ಲ. ನೀವೆಲ್ಲ ಇಲ್ಲಿ ಬಂದಿರಲ್ಲ, ನಿಮ್ಮ ಅಂತರಂಗದಲ್ಲಿ ಇರುವಂಥ ಪುಣ್ಯದ ಶಕ್ತಿ, ಅನಂತ ಜನ್ಮಗಳಲ್ಲಿ ಮಾಡಿರುವಂಥ ಪುಣ್ಯದ ಶಕ್ತಿ ನಿಮ್ಮನ್ನು ಕಾಡಸಿದ್ದೇಶ್ವರ ಮಠಕ್ಕೆ ಕರ್ಕೊಂಡು ಬಂದಿರುವುದು ಪುಣ್ಯದ ಶಕ್ತಿ. ಇದು ಪುಣ್ಯದ ಶಕ್ತಿ. ಶ್ರೀಶೈಲಕ್ಕೆ ಎಷ್ಟು ಜನರಿಗೆ ಹೋಗೋದಕ್ಕೆ ಸಾಧ್ಯ ಹೇಳಿ ನೋಡೋಣ. ಶ್ರೀಶೈಲಕ್ಕೆ ಹೋಗೋಕೆ ಎಲ್ಲರಿಗೆ ಆಗ್ತದೇನೋ? ಇಲ್ಲೆಲ್ಲ ಕೂತಾರೆ, ತುಂಬ ವಯಸ್ಸಾದವರೆಲ್ಲ ಕೂತಾರ, ಇಲ್ಲೆಲ್ಲ ಯಜಮಾನರು ಕೂತಾರ. ಇವರಿಗೆಲ್ಲ ಶ್ರೀಶೈಲಕ್ಕೆ ಹೋಗೋಕ್ಕಾಗ್ತದೇನೋ? ಆಗೋದಿಲ್ಲ. ಶ್ರೀಶೈಲಕ್ಕೆ ಹೋಗೋಕ್ಕಾಗೋದಿಲ್ಲ. ಶ್ರೀಶೈಲಕ್ಕೆ ನೀವು ವಾಹನದಲ್ಲಿ ಹೋದರೂ ಸಹಿತ, ಪಾದಯಾತ್ರೆ ಮಾಡ್ಕೊಂಡು ಹೋಗೋಕೆ ಕಾಲಲ್ಲಿ ಶಕ್ತಿ ಇಲ್ಲ ಅಂದರೆ, ನೀವು ವಾಹನದಲ್ಲಿ, ನೀವು ಕ್ರೂಸರ್ದಲ್ಲಿ, ಕಾರ್ನಲ್ಲಿ, ಬಸ್ಸಿನಲ್ಲಿ, ಫ್ಲೈಟ್ನಲ್ಲಿ, ಹೆಲಿಕಾಪ್ಟರ್ನಲ್ಲಿ ಹೋದರೂ ಕೂಡ ಎಷ್ಟು ಜನರಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗವನ್ನು ಸ್ಪರ್ಶ ಮಾಡೋದಕ್ಕಾಗ್ತದೆ? ಮಲ್ಲಿಕಾರ್ಜುನ ಲಿಂಗವನ್ನು ಮುಟ್ಟೋದಕ್ಕೆ ಎಷ್ಟು ಜನರಿಗೆ ಸಾಧ್ಯ ಆಗ್ತದೆ? ಭಾಳ ಗದ್ದಲಿರ್ತದೆ. ದೂರದಿಂದ ನೀವು ಮಲ್ಲಯ್ಯನ ನೋಡ್ಬೇಕಾಗ್ತದೆ.
ಒಂದೊಂದು ದಿನ ಒಂದೊಂದು ಸಾರಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ದೂರದಿಂದನೂ ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮನ್ನು ಅವಸರ ಮಾಡಿ ಮುಂದೆ ಕಳಿಸ್ಬಿಡ್ತಾರೆ. ಅಯ್ಯೋ, ನಾನು ಇಲ್ಲಿವರೆಗೂ ಬಂದರೂ ಕೂಡ ಮಲ್ಲಯ್ಯನ ನೋಡಲಿಕ್ಕಾಗಲಿಲ್ಲ, ಮಲ್ಲಿಕಾರ್ಜುನ ಸ್ವಾಮಿಯನ್ನು ಮುಟ್ಟೋದಕ್ಕಾಗಲಿಲ್ಲ, ಕಣ್ತುಂಬ ಮಲ್ಲಯ್ಯನನ್ನು ನೋಡಬೇಕು, ನನ್ನ ಮನಸ್ಸಿನ ತುಂಬ ಮಲ್ಲಯ್ಯನನ್ನು ತುಂಬ್ಕೋಬೇಕು ಅನ್ನುವಂಥ ಭಕ್ತಿಯ ಭಾವನೆಗೊಳಗಾಗಿ ನಾನು ಬಂದಿದ್ದೆ. ಆದರೆ ಮಲ್ಲಯ್ಯನ ನೋಡೋಕ್ಕಾಗಲಿಲ್ಲ, ಮಲ್ಲಯ್ಯನ ಮುಟ್ಟೋಕ್ಕಾಗಲಿಲ್ಲ ಅನ್ನುವಂಥ ನೋವು ಏನಿರ್ತದಲ್ಲ, ಕೊರಗು ಏನಿರ್ತದಲ್ಲ, ಆ ಚಿಂತೆ ಏನಿರ್ತದಲ್ಲ, ಆ ಚಿಂತೆ ದೂರ ಆಗಬೇಕಾಗಿತ್ತು ಅಂದರೆ ಎಲ್ಲಿಗೆ ಬರೋದಂದ್ರೆ ಶ್ರೀಶೈಲಕ್ಕೆ ಹೋಗೋದಲ್ಲ. ಪ್ರತಿ ಅಮಾವಾಸ್ಯೆಗೆ ಒಮ್ಮೆ ಶ್ರೀಶೈಲವೇ ಸಾಕ್ಷಾತ್ ಜಗದ್ಗುರು ಮಹಾಸನ್ನಿಧಿಯವರ ಸ್ವರೂಪದಲ್ಲಿ ಮಲ್ಲಯ್ಯನೇ ನಡ್ಕೊಂಡು ಮಾಂಜರಿಗೆ ಬರಾಕತ್ತಾನಪ್ಪ ಅಂದ್ರೆ ನಮ್ಮ ಮಾಂಜರಿಯೇ ಶ್ರೀಶೈಲ ಅಂತ ನಾವು ಭಾವಿಸ್ಕೋಬೇಕು. ಅಲ್ಲಿ ಯಾರಿಗೆ ಲಿಂಗ ಮುಟ್ಟೋದಕ್ಕಾಗಿಲ್ಲ, ಅಲ್ಲಿ ಯಾರಿಗೆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಕಣ್ತುಂಬ ನೋಡಿ ಮನಸ್ಸನ್ನು ತುಂಬಿಕೊಳ್ಳೋದಕ್ಕಾಗಿಲ್ಲ, ಆ ಮಲ್ಲಯ್ಯನ ಮತ್ತೊಂದು ಸ್ವರೂಪವೇ ಶ್ರೀಶೈಲದ ಜಗದ್ಗುರುಗಳು. ಅವರ ಪಾದ ದರ್ಶನ ಮಾಡಿಕೊಳ್ಳೋದ್ರಿಂದ, ಅವರ ಪಾದವನ್ನು ಸ್ಪರ್ಶ ಮಾಡಿ ನಾವು ನಮಸ್ಕಾರ ಮಾಡೋದರಿಂದ, ಅವರ ಹಸ್ತಸ್ಪರ್ಶ ಆಗೋದ್ರಿಂದ, ಅವರ ಕೃಪೆ ನಮ್ಮ ಮೇಲೆ ಆಗೋದ್ರಿಂದ ಅಲ್ಲಿರುವಂಥ ಮಲ್ಲಯ್ಯ ಮಾತಾಡೋದಿಲ್ಲ, ಇಲ್ಲಿಗೆ ಬರುವಂಥ ಜಗದ್ಗುರುಗಳೇ ಸಾಕ್ಷಾತ್ ಮಾತನಾಡುವ ಮಲ್ಲಯ್ಯ ಆಗಿರೋದ್ರಿಂದ ಅವರನ್ನು ನೋಡಿದರೆ ಸಾಕು, ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೋಡಿದಷ್ಟು ಪುಣ್ಯವೇ ನಿಮಗೆ ಪ್ರಾಪ್ತವಾಗ್ತದೆ. ಅವರು ನಮ್ಮನ್ನು ನೋಡಿಬಿಟ್ರೆ ಸಾಕು, ಅವರು ಕೃಪಾದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು. ನೋಡಿ ಕೆಲರಂ, ಮುಟ್ಟಿ ಕೆಲರಂ, ಮಾತನಾಡಿಸಿ ಕೆಲರಂ, ಪಾವನಗೊಳಿಸುವಾತ ಗುರುದೇವ ಎನ್ನುವ ಹಾಗೆ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿ ಅವರ ಕೃಪಾದೃಷ್ಟಿ ಯಾವ ಕಣ್ಣುಗಳಿಂದ ಜಗದ್ಗುರು ಮಹಾಸನ್ನಿಧಿಯವರು ಅವರು ಗುರುಗಳಾಗಿರುವಂಥ ಉಮಾಪತಿ ಜಗದ್ಗುರು ಮಹಾಸನ್ನಿಧಿಯವರು ದಯಪಾಲಿಸುವಂತಹ ಇಷ್ಟಲಿಂಗವನ್ನು ಏಕದೃಷ್ಟಿಯಿಂದ ನೋಡಿ 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 ಅವರ ಕಣ್ಣುಗಳೇನಾಗಿರ್ತಾವಂದರೆ ಲಿಂಗದ ನೋಟದಿಂದ ತುಂಬಿರ್ತವೆ. ಅವರ ನೋಟ ಪರುಷ ನೋಟವಾಗಿರ್ತದೆ. ಅವರು ನಮ್ಮನ್ನು ನೋಡಿದ ಮಾತ್ರಕ್ಕೆ ನಮ್ಮ ಪಾಪಗಳೆಲ್ಲವೂ ಕೂಡ ಸುಟ್ಟು ಹೋಗಿಬಿಡ್ತವೆ. ಈಗ ಬೆಂಕಿ ಹತ್ರ ಈಗೆಲ್ಲ ಹೋಗೋ ಸಮಯ ಇದೆ, ಎಲ್ಲ ಬೆಂಕಿ ಹತ್ರ ಅಲ್ಲಲ್ಲಿ ರಸ್ತೆಯೊಳಗೆ ಈ ರೌದಿ ಹಾಕಿ ಬೆಂಕಿ ಹಚ್ಚಿ ಕಾಚ್ಕೊಳ್ಳುವಂಥ ಸಮಯ. ಬೆಂಕಿ ಇರೋದ್ರಿಂದ ಒಂದಿಷ್ಟು ಹಿತ ಅನಿಸುತ್ತೆ, ಶರೀರಕ್ಕೆ ಹಿತ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಅಲ್ಲೇ ನಿಲ್ಲಬೇಕು ಅನಿಸುತ್ತೆ. ಗ್ಯಾಸ್ ಬಂದ ಮೇಲೆ ಬೆಂಕಿ ಇಲ್ಲ ಇಲ್ಲಿಗ. ಈಗ ಎಲ್ಲಿರ್ತೈತಿ? ಒಲಿ ಇರ್ತಾವಾಗೆಲ್ಲ, ಒಲಿ ಅಕ್ಕಪಕ್ಕದಲ್ಲಿ ಕೂಡ್ಬೇಕಾಗಿತ್ತು. ಈಗ ಒಲಿ ಅಂದ್ರೆ ಗೊತ್ತಾಗುತ್ತೆ ಇಲ್ಲ ಪಾಪಿ, ಒಲಿ ಮಂದಿನ ಇಲ್ಲಿಗೆಲ್ಲ ಈಗೆಲ್ಲ ಗ್ಯಾಸಿನ ಮಂದಿನ ಬಂದಾರೆ. ಗ್ಯಾಸ್ ಮೇಲೆ ಅಡುಗೆ ಮಾಡಿರುವಂತಹ ಅಡುಗೆನ ಊಟ ಮಾಡಿ ನಮಗೊಂಥರ ಗ್ಯಾಸು, ನಿಮಗೊಂಥರ ಗ್ಯಾಸ್. ಎಲ್ಲರ ಮನೆಯಾಗೂ ಗ್ಯಾಸ್ ಹೆಚ್ಚಾಗೈತಿ. ಈಗ ಗ್ಯಾಸ್ ಆಗಿ ತ್ರಾಸಾಗಿ ಕ್ರಾಸ್ ಆಗಿ ಪಾಸ್ ಆಗಿ ಹೋಗೋದು ಒಂದ ಉಳಿದೈತಿ ಈಗ ಗ್ಯಾಸ್. ನೋಡಿ, ಬೆಂಕಿ ಹತ್ರ ಒಂದು ರೌದಿ ಹೋಯ್ತಪ್ಪ ಅಂದ್ರೆ ಅದು ಸುಟ್ಟು ಹೋಗ್ಬಿಡ್ತದೆ. ಅದು ತನ್ನ ಎಲ್ಲ ಗುಣವನ್ನು ಕಳ್ಕೊಂಡು ಬೂದಿ ಆಗಿಬಿಡ್ತದೆ. ಬೆಂಕಿಯ ಸಮೀಪಕ್ಕೆ ಹೋಗಿರುವಂಥ ರೌದಿ ಅದು ತನ್ನ ಗುಣವನ್ನು ಕಳ್ಕೊಂಡು ಬೆಂಕಿಯೇ ಆಗಿ ರೌದಿಯಾಗಿ ಹಂಗೆ ಬೂದಿಯಾಗಿ ಭಸ್ಮ ಆಗಿ ಹೋಗ್ತದೆ. ಹಂಗೆ ಶಿವಯೋಗಿಯ ಸನ್ನಿಧಾನಕ್ಕೆ, ಮಹಾತ್ಮರ ಸನ್ನಿಧಾನಕ್ಕೆ ನಾವು ಹೋದ್ವಪ್ಪ ಅಂದರೆ ಅವರ ಕೃಪಾದೃಷ್ಟಿ, ಅವರ ಪರುಷ ದೃಷ್ಟಿ ನಮ್ಮ ಮೇಲೆ ಬಿತ್ತಂದರೆ 7 ಜನ್ಮದಲ್ಲಿ ಮಾಡಿರುವಂಥ ಪಾಪಗಳೆಲ್ಲವೂ ಕೂಡ ಅವರ ಕೃಪಾದೃಷ್ಟಿಯಿಂದ ಭಸ್ಮವಾಗಿ ಹೋಗ್ತದೆ. ನಾವು ಪುಣ್ಯಾತ್ಮರಾಗ್ತೀವಿ, ನಾವು ಪಾವನಾತ್ಮರಾಗ್ತೀವಿ, ನಾವು ಪರಿಶುದ್ಧ ಹೃದಯಗಳಾಗ್ತೀವಿ. ಅದು ಜಗದ್ಗುರು ಮಹಾಸನ್ನಿಧಿ ಅವರ ಪರುಷ ದೃಷ್ಟಿ ನಮ್ಮ ಮೇಲೆ ಬೀಳೋದ್ರಿಂದ. ಅವರ ನೋಟ ಪರುಷ, ಅವರ ನೋಟ ಪರುಷ, ಅವರ ಹಸ್ತ ಪರುಷ, ಅವರ ಹಸ್ತ ಪರುಷ. ಕಾರಣ ಅಪ್ಪವರು ಜಗದ್ಗುರು ಮಹಾಸನ್ನಿಧಿಯವರು ತಮ್ಮ ಹಸ್ತಗಳಿಂದ ಗುರುಗಳ ಪಾದ ಪೂಜೆ ಮಾಡಿರ್ತಾರೆ. ತಮ್ಮ ಹಸ್ತಗಳಿಂದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಪೂಜೆಯನ್ನು ಮಾಡಿರ್ತಾರೆ. ತಮ್ಮ ಹಸ್ತಗಳಿಂದ ಪಂಡಿತಾರಾಧ್ಯರ ಪೂಜೆಯನ್ನು ಮಾಡಿರ್ತಾರೆ. ತಮ್ಮ ಹಸ್ತಗಳಿಂದ ವಿರೂಪಾಕ್ಷಲಿಂಗನ ಪೂಜೆಯನ್ನು ಮಾಡಿರ್ತಾರೆ. ತಮ್ಮ ಹಸ್ತಗಳಿಂದ ಭದ್ರಕಾಳಿ ಅಮ್ಮನವರ ಪೂಜೆಯನ್ನು ಮಾಡಿರ್ತಾರೆ, ಆರಾಧನೆಯನ್ನು ಮಾಡಿರ್ತಾರೆ. ತಮ್ಮ ಹಸ್ತಗಳಿಂದ ಜಗದ್ಗುರು ಕಾಡಸಿದ್ದೇಶ್ವರರ ಪೂಜೆಯನ್ನು ಮಾಡಿರುವ ಕಾರಣದಿಂದ ಅವರ ಹಸ್ತಗಳು ಪರುಷ ಹಸ್ತಗಳಾಗಿರ್ತವೆ. ಅವರ ಹಸ್ತ ಹಿಂಗೆ ಮಾಡಿದರೆ ಸಾಕು. ಅವರು ಜಪ ಮಾಡಿರ್ತಾರೆ. ಜಪ ಅಂದ್ರೆ ಗೊತ್ತಾಗುತ್ತೆ ನಿಮಗೆ? ಅಣ್ಣವ್ರು ಜಪ ಅಂದ್ರೆ ಗೊತ್ತಾಗುತ್ತೆ? ನೀವು ಜಪ ಮಾಡ್ತೀರಿ? ಸಂಶಯ ಮಾಡ್ಕೊಳಕತ್ತೀರಿ. ನೀವು ಜಪ ಮಾಡ್ತೀರಿ? ಏನು ಜಪ ಮಾಡ್ತೀರಿ? ಈ ತಿಂಗಳ ದಿನ 2000 ಬಂದಿಲ್ಲ, ರೇಷನ್ ಯಾವಾಗ ಬರುತ್ತಾ, ಇದ ಜಪ ಅದಲ್ರಿ. ಸ್ವಲ್ಪ ಅವಾಗ ಹಿಂಗೆ ನಕ್ಕೊಂತ ಇರ್ಬೇಕು. ಇಲ್ಲಾಂದ್ರೆ ಜಗದ್ಗುರು ಬರೋದ್ರಾಗ ಅವ್ರ ಅಪ್ಪ ಅವ್ರು ಬರೋದ್ರಾಗ ನೀವು ಮಲಗಿಬಿಡ್ತೀರಿ.
ಹಾಂ ಹಾಂ, ನೋಡಿ, ಅಪ್ಪ ಅವರು ತಮ್ಮ ಅಮೃತ ಹಸ್ತದಿಂದ ಜಪವನ್ನು ಮಾಡಿರ್ತಾರೆ. ಅವ್ರು ಹೀಗೆ ಮಾಡೋದ್ರಿಂದ ಅವರ ಕೃಪಾ ನಮ್ಮ ಮೇಲೆ, ಅವರ ಹಸ್ತ ನಮ್ಮ ಮಸ್ತಕದ ಮೇಲೆ. ನೀವು ನಿಮ್ಮ ಮಕ್ಕಳು ಹುಟ್ಟುಹಬ್ಬ ಇತ್ತಂದ್ರೆ ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ತೀರಿ ಅಪ್ಪ ಅವ್ರ ಹತ್ರ, ಯಡೂರಿಗೆ ಹೋಗ್ತೀರಿ, ಕಾಡಸಿದ್ದೇಶ್ವರ ಮಠಕ್ಕೆ ಹೋಗ್ತೀರಿ. ಅಪ್ಪ ಅವರು ಸಿಂಹಾಸನದ ಮೇಲೆ ವಿರಾಜಮಾನರಾದಾಗ ಈ ಊರಾಗೂ ಸಿಂಹಾಸನ ಮಾಡಕತ್ತಾರಂತ ಕೇಳಿ ಈಗ ಬರುವಾಗ ಅದಕ್ಕೊಂದು 4-5 ಮಂದಿ ಏನೋ ಕಾಣಿಕೆ ಕೊಟ್ಟಾರಂತ ಗೊತ್ತಾದ. ಮಾಡಕತ್ತಾರನ್ರಿ ಸಿಂಹಾಸನ? ಹಾಂ, ಮಾಡಕತ್ತಾರ. ಈಗ ಎಷ್ಟಾಗೈತೆ ರೀ ಕಾಣಿಕೆ? ಹಿಂಗಾಗೈತನು? ಈ ಪ್ರವಚನ ಮುಗಿದ್ರೊಳಗೆ 4 ಲಕ್ಷ ಆಗ್ಬೇಕದ, ಅಂದ್ರೆ ನಾ ಬಂದಿದ್ದಕ್ಕೆ ಸಾರ್ಥಕ ಆಗತ್ತೆ. ನೋಡ್ರಿ, ಅಪ್ಪ ಅವರು ಯಡೂರು ಮಠದಲ್ಲಿ ಕಾಡಸಿದ್ದೇಶ್ವರನ ಸನ್ನಿಧಾನದಲ್ಲಿ ಅಪ್ಪ ಅವರು ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿ ಅವರು ವಿರಾಜಮಾನರಾದಾಗ ನಿಮ್ಮ ಮಕ್ಕಳು ಹುಟ್ಟುಹಬ್ಬ ಇದ್ದಾಗ ನೀವು ಅಲ್ಲಿಗೆ ಹೋಗ್ತೀರಿ. ಅಪ್ಪ ಅವರು ಅದಾರ, ನನ್ನ ಮಗನಿಗೆ ನನ್ನ ಮಗಳಿಗೆ ಆರೋಗ್ಯ ವೃದ್ಧಿ ಆಗಬೇಕು, ಆಯುಷ್ಯ ವೃದ್ಧಿ ಆಗಬೇಕು, ನನ್ನ ಮಗ ಇನ್ನೂ ವಿದ್ಯಾವಂತನಾಗಬೇಕು, ನನ್ನ ಮಗ ಧರ್ಮದ ಮಾರ್ಗದಲ್ಲಿ ನಡಿಬೇಕು, ನನ್ನ ಮಗ ನೀತಿವಂತನಾಗಬೇಕು, ಆಚಾರವಂತನಾಗಬೇಕು, ಪ್ರಜ್ಞಾವಂತನಾಗಬೇಕು, ತಂದೆ ತಾಯಿಗಳ ಸೇವೆಯನ್ನು ಮಾಡುವಂಥ ಶ್ರವಣಕುಮಾರನಂತ ನನ್ನ ಮಗ ಆಗಬೇಕು, ಶ್ರವಣಕುಮಾರನಂತೆ ಆಗಬೇಕು. ತಾಯಿ ದಾಕ್ಷಾಯಿಣಿಗೆ ಅಪಮಾನಗೈದ ದಕ್ಷ ಬ್ರಹ್ಮನ ಶಿರವನ್ನು ಕತ್ತರಿಸಿದ ಯಡೂರು ವಿರೂಪಾಕ್ಷಲಿಂಗನಂತೆ ವೀರಭದ್ರ ಸ್ವಾಮಿಯಂತೆ ನನ್ನ ಮಗ ಆಗಬೇಕು. ತಂದೆಗೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡಿಕೊಂಡಿರುವಂಥ ದೇವವ್ರತ ಭೀಷ್ಮಾಚಾರ್ಯ ಆದ. ಅಂಥ ಭೀಷ್ಮಾಚಾರ್ಯನಂಥ ಮಗ ನನ್ನ ಮಗ ಆಗಬೇಕಂತ ಆಸೆ ಇಟ್ಕೊಂಡು ನೀವು ಹೋಗಿರ್ತೀರಿ. ನಿಮ್ಮ ಮಗ ಮಗಳು ಕರ್ಕೊಂಡು ಹೋಗಿರಿ. ಅಪ್ಪ ಅವರ ಇವತ್ತು ನನ್ನ ಮಗನ ಹುಟ್ಟುಹಬ್ಬ ಇದೆ, ನನ್ನ ಮಗಳ ಹುಟ್ಟುಹಬ್ಬ ಇದೆ, ಜನ್ಮದಿನ ಇದೆ, ನೀವು ಏನು ಮಾಡ್ರಿ ಅಂತ ಕೇಳ್ತೀರಿ? ಅಪ್ಪ ಅವ್ರ ಹತ್ರ ಏನು ಕೇಳ್ತೀರಮ್ಮ? ಹಾಂ, ನನ್ನ ಮಗನ ತಲೆ ಮೇಲೆ ಹಸ್ತ ಇಡ್ರಪ್ಪ ಅಂತ ಕೇಳ್ತಿರಿಲ್ರಿ? ಯಪ್ಪ ನನ್ನ ಮಗನ ತಲೆ ಮೇಲೆ ಹಸ್ತ ಇಡು ಅಂತ ಕೇಳ್ತಿರಿಲ್ರಿ? ಯಾಕಂದ್ರೆ ನಿಮ್ಮ ಮನ್ಯಾಗ ನಿಮ್ಮ ಗಂಡನ ಹಸ್ತ ಇಲ್ಲನು, ಕೈ ಇಲ್ಲನು? ಹಾಂ, ನೋಡ್ರಿ, ಇರಲಿ ಪರವಾಗಿಲ್ಲ. ಹಾಂ, ಸ್ವಲ್ಪ ಮುಂದೆ ಬರ್ರಿ, ಸ್ವಲ್ಪ ಮುಂದೆ, ಶಬ್ದ ಮಾಡ್ಲಾರ್ದಂಗೆ ಮುಂದೆ ಬರ್ರಿ. ಜೀವನದಾಗ ಮುಂದೆ ಬಾ ಅಂತ ತಿಳ್ಕೊಂಡು ಕರೆಯೋರು ಇಬ್ಬರ, ಒಂದು ಬಸ್ನ್ಯಾಗ ಕಂಡಕ್ಟ್ರು, ಆಮೇಲೆ ನಾನು. ನೀವು ಬೆಳತಾನೆ ಹಿಂಗೆ ಅನ್ನೋಗೋದಿದೆ. ಭಾಳ ಸಂತೋಷ ಆಯ್ತು. ನಮ್ಮ ಗಂಗಮ್ಮ ಕಾವೇರಿ ಅವ್ರು ಬಂದಿಲ್ಲ ಅಂತ ಕಾಣುತ್ತೆ. ಗಂಗಾ ಕಾವೇರಿ, ನಮ್ಮ ಸಂತೋಷ್ ಅವರು, ಅವ್ರ ಅಣ್ಣಾರು ಗಂಗಾ ಕಾವೇರಿ ಬಂದಾರನ್ರಿ? ಸಂತೋಷ ಅವ್ರು ಯಾರೂ ಬಂದಿಲ್ಲ ಅಂತ ಕಾಣುತ್ತೆ. ಸಂತೋಷ್ ನಮ್ಮ ಅವ ಈ ಕಡೆ, ಅಮ್ಮ ಈ ಕಡೆ ನೋಡ್ರಿ. ಇರಲಿ, ನೀವು ಇಷ್ಟೆಲ್ಲ ಜನ ಆಗ್ತೀರಪ್ಪ ಅಂದ್ರೆ ಕುರ್ಚಿ ಎಲ್ಲ ತೆಗೆದು ಹೊರಗೆ ಇಡ್ತಿದ್ರು ಪಾಪ. ಎಷ್ಟು ಒಳ್ಳೆಯವ್ರು ನೋಡ್ರೆಲ್ಲ. ಇಲ್ಲೆಲ್ಲ ವಯಸ್ಸಾದವರೆಲ್ಲ ಕೆಳಗೆ ಕೂತಾರೆ. ಕೆಲವು ಮಂದಿ ಚೇರ್ಮನ್ ಆಗಿಬಿಟ್ಟಿರ್ತಾರೆ. ಚೇರ್ ಬಿಟ್ಟು ಕೆಳಗೆ ಇಳಿಯಾಕ ಒಲ್ಲೆ ಅಂತಾರೆ. ಈಗ ಅದ ನಡೆದೈತೆ ನಮ್ಮಲ್ಲಿ. ಅದನ್ನು ಬಿಡವಲ್ರಂತ ಅವರು, ಯಾವಾಗ ಬಿಡ್ತಾರಂತ ಅವ್ರು ನೋಡ್ಕೊಂತ ಕುಂತಾರೆ. ನೋಡ್ರಿ, ಈ ಕಡೆ ಗಮನ ಕೊಡ್ರಿ. ತಂಗಿ, ಅಮ್ಮ, ಈ ಕಡೆ. ಹಾಂ, ನೋಡ್ರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನನ ಹಸ್ತ ಇದ್ದರೂ ಕೂಡ ಮಗನ ತಲೆ ಮೇಲೆ ಇಡಿಸ್ತೀರ ನೀವು? ಗೊತ್ತೈತೆ ನಿಮಗೆ? ನಿಮ್ಮ ಗಂಡನ ಕೈ ಅಂದ್ರೆ ಭಸ್ಮಾಸುರನ ಕೈ ಅನ್ನೋದು ಗೊತ್ತೈತೆ ನಿಮಗೆ? ಎಲ್ಲಿ ಕೈ ಇಡ್ತಾನೆ ಸುಟ್ಟು ಹೋಗ್ತದೆ, ಎಲ್ಲಿ ಕಾಲು ಇಡ್ತಾನೆ ಭಸ್ಮ ಆಗ್ತದೆ ಅಂತ ಗೊತ್ತದ. ಜಗದ್ಗುರುಗಳ ಹಸ್ತ ಪರುಷ ಹಸ್ತ. ಇನ್ನು ಜಗದ್ಗುರುಗಳ ಹೃದಯ, ಅದು ಎಂಥ ಹೃದಯ ಅಂದ್ರೆ ಪರುಷ, ಅವರ ಭಾವ ಪುರುಷ. ಅವರು ಯಡೂರೊಳಗೆ ಕೂತಾರೆ. ಅಪ್ಪ ಅವರು ಈಗ ಯಡೂರಿನಲ್ಲಿ ಕೂತಿದ್ದಾರೆ. ಆದರೆ ಅವರ ಹೃದಯ, ಅವರ ಗಮನ, ಅವರ ಲಕ್ಷ್ಯ, ಅವರ ಕೃಪೆ ಯಾವ ಕಡೆ ಇದೆಯಪ್ಪ ಅಂದ್ರೆ, ಇವತ್ತು ಅಮಾವಾಸ್ಯೆ ಇದೆ, ನನ್ನ ಕಾಡಸಿದ್ದೇಶ್ವರನ ಭಕ್ತರಾಗಿರುವಂಥ ಮಾಂಜ್ರಿಯ ಭಕ್ತರು ಶಿವಾನುಭವ ನಡೆಸಾಕತ್ತಾರ, ನಾವು ಹೋಗಬೇಕು ಅನ್ನೋದು ಈ ಕಡೆಗೆ ಅಪ್ಪ ಅವ್ರ ಗಮನ ಅದ. ಅಪ್ಪ ಅವರು ಅಲ್ಲೇ ಕೂತ್ಕೊಂಡು ನನ್ನ ಮಾಂಜ್ರಿಯ ಭಕ್ತರೆಲ್ಲರಿಗೂ ಕೂಡ ಕಾಡಸಿದ್ದೇಶ, ವೀರಭದ್ರೇಶ, ಭದ್ರಕಾಳಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಅಲ್ಲಿ ಕೂತ್ಕೊಂಡು ಆಶೀರ್ವಾದ ಮಾಡಿದರೆ ಸಾಕು. ನಿಮಗೆ ಗೊತ್ತಾಗಲಿಲ್ಲ ಅಂತ ಕಾಣ್ತದೆ. ಅಲ್ಲಿ ಕೂತ್ಕೊಂಡು ಶುಭ ಹಾರೈಸಿದರೆ ನಿಮಗೆ ಒಳ್ಳೇದಾಗ್ತದೆ. ಇಲ್ಲಿ ಈಗ ಫೋನ್ಪೇ ಮಾಡ್ತಾರೆ, ಗೊತ್ತಾ? ಫೋನ್ಪೇ ಮಾಡ್ತಾರೆ, ಗೊತ್ತೈತೇನು? ಇಲ್ಲ, ಗೊತ್ತಿಲ್ಲ ಅಂದ್ರೆ ಒಂದು ನಂಬರ್ ಕೊಡ್ತೀನಿ, ಒಂದು 50 ರೂಪಾಯಿ ಹಾಕಿದ್ರೆ ಗೊತ್ತಾಗುತ್ತೆ. ಹ್ಯಾಂಗ್ರಿ ಅಂತ ಕೇಳಿದ್ರೆ ನಂಬರ್ ಕೊಡ್ತೀನಿ,
ನೀವು ಎಲ್ಲೋ ಕೂತ್ಕೊಂಡು ಎಲ್ಲೋ ಇರೋರಿಗೆ ಫೋನ್ಪೇ ಮಾಡ್ತೀರಿ, ನೀವು ಮಾಡ್ತೀರಲ್ರಿ? ಹಾಂ, ಫೋನ್ಪೇ ಮಾಡ್ತೀರಿ, ಪೇಟಿಎಮ್ ಮಾಡ್ತೀರಿ, ಗೂಗಲ್ ಪೇ ಮಾಡ್ತೀರಿ ಅಲ್ವಾ? ಹಿಂದಿನ ಕಾಲದಾಗ ನೀವು ಚಿಕ್ಕವರಿದ್ದಾಗ ಎಮೋ ಅಂತ ಮಾಡ್ತಿದ್ರಿ, ಎಮೋ ಮನಿ ಆರ್ಡರ್ ಅಂತ ಮಾಡ್ತಿದ್ರು. ಪೋಸ್ಟಿಗೆ ಹೋಗಿ ಎಲ್ಲೋ ದೂರ ಇದ್ದವ್ರಿಗೆ ನಾವು ಹಣ ಕಳಿಸ್ತಿದ್ವಿ. ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಮೊಬೈಲ್ ಮೂಲಕವಾಗಿ ಅವ್ರಿಗೆ ಎಷ್ಟು ಹಣ ಬೇಕಾಗಿದೆಯೋ ನೀವು ಹಿಂಗೆ ಕಳಿಸ್ತೀರದನ್ನು. ಹಿಂಗೆ ಒಂದು 10 ಸೆಕೆಂಡ್ ಆಗೋದಿಲ್ಲ, ಹಣ ಹೋಗಿ ಅವ್ರಿಗೆ ಜಮಾ ಆಗ್ತದೆ. ಹೌದಲ್ರಿ? ನೀವು ಇಲ್ಲದಿರಿ, ಅವರು ದೆಹಲಿ ಒಳಗದಾರ, ಅವರು ಬೆಂಗಳೂರು ಒಳಗದಾರ, ಅವರು ಬೆಳಗಾವಿ ಒಳಗದಾರ. ಇಲ್ಲಿ ಕೂತಂಥವ್ರು ಹಿಂಗೆ ಬಟನ್ ಒತ್ತಿದ್ಕೊಂಡು ಹಣ ಅಲ್ಲಿ ಹೋಗಿದೆ ಅಂದ ಬಳಿಕ, ಅವ್ರಿಗೆ ಹೋಗಿ ಜಮಾ ಆಗಿದೆ ಅಂದ ಬಳಿಕ, ಯಡೂರು ಅಂದ್ರೆ ಭೂ ಕೈಲಾಸ, ದಕ್ಷಿಣ ಕಾಶಿ. ಅದು ಕಾಶಿನಗರ ನೋಡಿರಿ ನೀವೆಲ್ಲ ಭಾಳ ಜನ. ಕಾಶಿಯೊಳಗೆ ನೋಡ್ರಿ, ಎಡಭಾಗದಲ್ಲಿ ಗಂಗಾ ನದಿಯ ಎಡಭಾಗದಲ್ಲಿ ವಿಶ್ವನಾಥ ಸ್ವಾಮಿ ಇದ್ದಾನೆ, ಅನ್ನಪೂರ್ಣೇಶ್ವರಿ ಇದ್ದಾರೆ, ವಿಶಾಲಾಕ್ಷಿ ಇದ್ದಾರೆ, ನಮ್ಮ ಜಂಗಮವಾಡಿಯ ಶ್ರೀಮಠ ಇದೆ, ಅದು ಗಂಗಾ ನದಿಯ ಎಡಭಾಗದಲ್ಲಿದೆ. ಹಾಗೆಯೇ ನಮ್ಮ ಕರ್ನಾಟಕದ ಗಂಗೆ ಅಂದರೆ ಕೃಷ್ಣವೇಣಿ, ಕೃಷ್ಣಾ ನದಿ ನಿಮ್ಮೂರಿನಲ್ಲಿ ಹರಿತಾ ಇದೆ ನೋಡಿ. ಕೃಷ್ಣಾ ನದಿ, ಕೃಷ್ಣಾ ನದಿಯ ಎಡಭಾಗದಲ್ಲಿ ವೀರಭದ್ರ ಸ್ವಾಮಿಯವರಿದ್ದಾರೆ, ಭದ್ರಕಾಳಿ ಅಮ್ಮನವರಿದ್ದಾರೆ, ಕಾಡಸಿದ್ದೇಶ್ವರರಿದ್ದಾರೆ. ನಮ್ಮ ಕರ್ನಾಟಕದ ಕಾಶಿ ಯಾವುದಪ್ಪ ಅಂದ್ರೆ, ನಮ್ಮೆಲ್ಲರ ಪಾಪವನ್ನು ಕಳೆಯುವಂಥ ಪುಣ್ಯದ ಕಾಶಿ ಯಾವುದಂದ್ರೆ ಅದು ಯಡೂರು ವೀರಭದ್ರ ಸ್ವಾಮಿಯ ಪುಣ್ಯಕ್ಷೇತ್ರ ಅಂತ. ಅಪ್ಪ ಅವರು ಹೆಂಗೆ ನೀವು ಫೋನ್ಪೇ ಮಾಡಿದ್ರೆ, ಪೇಟಿಎಮ್ ಮಾಡಿದ್ರೆ ಅಲ್ಲಿ ಹೋಗ್ತದೆ. ಯಡೂರು ಕ್ಷೇತ್ರದಾಗ ಕೂತ್ಕೊಂಡು ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿ ಅವರು ಮಾಂಜ್ರೀಯ ಭಕ್ತರು ಶಿವಾನುಭವ ನಡೆಸ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ ಅಂತ ತಿಳ್ಕೊಂಡು ಯಡೂರಾಗ ಕೂತ್ಕೊಂಡು, ಶ್ರೀಶೈಲದಾಗ ಕೂತ್ಕೊಂಡು ತಮ್ಮ ಎದೆಗೆ ಹಸ್ತವನ್ನು ಹೀಗೆ ಹಚ್ಕೊಂಡು ಅವರಿಗೆ ಶುಭವಾಗ್ಲಪ್ಪ ಅಂತ ತಿಳ್ಕೊಂಡು ಕಣ್ಣು ಮುಚ್ಕೊಂಡು ಇಷ್ಟು ಆಶೀರ್ವಾದ ಮಾಡಿದರೆ ಸಾಕು, ನಿಮ್ಮ ಫೋನಿಗೆ ಬಂದು ಹೆಂಗೆ ದುಡ್ಡು ಜಮಾ ಆಗ್ತದೆ, ಹಂಗೆ ಜಗದ್ಗುರುಗಳ ಪುಣ್ಯದ ಆಶೀರ್ವಾದ ಬಂದು ಮಾಂಜ್ರೀಯ ಸದ್ಭಕ್ತರಿಗೆ ಜಮಾ ಆಗ್ತದೆ. ಅವರ ಭಾವಪುರುಷ, ಅವರ ಭಾವಪುರುಷ, ನೋಟಪುರುಷ, ಹಸ್ತಪುರುಷ, ಭಾವಪುರುಷ, ಆಮೇಲೆ ಅವರ ವಾಣಿಪುರುಷ. ವಾಣಿ, ಅವರು ಏನು ನುಡಿತಾರೆ ಅದು ಮಾತಾಗಿರೋದಿಲ್ಲ. ಮಹಾತ್ಮರ ಮಾತು ಅದು ಜ್ಯೋತಿರ್ಲಿಂಗ. ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಹೇಳೋದು, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ್ರ ಸಂಪುಟವೆಂಬುದು ನಾದ ಬಿಂದು ಕಳಾತೀತ. ನಮ್ಮ ಗುಹೇಶ್ವರ ಶರಣರು ನುಡಿದು ಸೂತಕಿಗಳಲ್ಲ ಕೇಳ ಮರುಳೆ ಅಂತ ಅಲ್ಲಮ ಪ್ರಭುದೇವರು ಹೇಳಿದರು. ಅವ್ರು ಎಷ್ಟು ದೊಡ್ಡ ಮಾತು ಹೇಳಿದ್ರು ನೋಡ್ರಿ. ಮಹಾತ್ಮರ ಮಾತು ಜ್ಯೋತಿರ್ಲಿಂಗ. ನಾವು 12 ಜ್ಯೋತಿರ್ಲಿಂಗ ಅಂತೀವಲ್ಲ, ಮಹಾತ್ಮರ ಮಾತಂದ್ರೆ ಜ್ಯೋತಿರ್ಲಿಂಗ. ಅವ್ರ ಮಾತು ಹೇಗಿರ್ತವೆ? ಜಗದ್ಗುರು ಮಹಾಸನ್ನಿಧಿ ಅವರ ಮಾತುಗಳು ಹೇಗಿರ್ತವೆ? ಅವರ ಮಾತು ಮುತ್ತಿನ ಹಾರ, ಅವರ ಮಾತು ಸ್ಫಟಿಕದ ಸಲಾಕೆ, ಅವರ ಮಾತು ಮಾಣಿಕ್ಯದ ದೀಪ್ತಿ, ಅವರ ಮಾತು ಲಿಂಗ ಮೆಚ್ಚಿ, ಪರಮಾತ್ಮ ಮೆಚ್ಚಿ, ಕಾಡಸಿದ್ದೇಶ್ವರ ಮೆಚ್ಚಿ, ಭದ್ರಕಾಳಿ ವೀರಭದ್ರ ಸ್ವಾಮಿ, ಶ್ರೀಶೈಲ ಮಲ್ಲಯ್ಯ ಭ್ರಮರಾಂಬಿಕಾ ತಾಯಿಯವರು ಹೌದು ಹೌದು. ಯಾರು ಹೌದು ಅನ್ಬೇಕು? ನೀವಲ್ಲ, ನಾನಲ್ಲ, ಲೋಕದ ಒಡೆಯನಾಗಿರುವಂಥ, ಲೋಕನಾಥನಾಗಿರುವಂಥ, ಲೋಕೇಶ್ವರನಾಗಿರುವಂತಹ ಸಾಕ್ಷಾತ್ ಶ್ರೀಶೈಲ ಮಲ್ಲಯ್ಯನೇ ಹೌದು 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 ಅಂತ ತಿಳ್ಕೊಂಡು ಗೋಣ ಹಾಕುವ ಹಾಗೆ ಆಶೀರ್ವಚನವನ್ನು ನೀಡಿ ತಮ್ಮ ವಾಣಿಯನ್ನು ಪರುಷವಾಣಿಯನ್ನಾಗಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸ್ತಾ ಇರುವಂಥವರು ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿ ಅವರು. ಅವರು ವಾಣಿ ಪರುಷ. ಅವರ ಮಾತು ಕೇಳಿದರೆ ನಮ್ಮ ಪಾಪ ಪರಿಹಾರ ಆಗ್ತದೆ, ಜ್ಞಾನ ವೃದ್ಧಿ ಆಗ್ತದೆ. ಅವರ ವಾಣಿಪುರುಷ, ಭಾವಪುರುಷ, ಹಸ್ತಪುರುಷ, ನೋಟಪುರುಷ, ಪಾದ ಪುರುಷ. ಅವ್ರ ಪಾದ ಈಗ ಬರ್ತಾರೆ ನೋಡ್ರಿ. ಮೈಲಾರದ ಬಸವಲಿಂಗ ಶರಣರು ಹೇಳ್ತಾರೆ ನೋಡ್ರಿ. ನಮ್ಮ ಬಾಳನಗೌಡರು ಅವಾಗ ಹೇಳ್ತಿರ್ತಾರೆ. ನಮ್ಮ ಮಲ್ಲಿಕಾರ್ಜುನ್ ಸರ್, ಸಿಂಧೂರ್ ಅವ್ರು ಹೇಳ್ತಿರ್ತಾರೆ ಅವಾಗ. ಅವ್ರು ಏನು ಹೇಳ್ತಾರೆ ಮೈಲಾರದ ಬಸವಲಿಂಗ ಶರಣರು ಅಂದರೆ, ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂದರು ಮೈಲಾರದ ಬಸವಲಿಂಗ ಶರಣರು. ಅವರ ಸ್ವಲ್ಪ ಈ ಕಡೆ ಗಮನ ಕೊಡ್ರಿ, ಈ ಕಡೆ. ಅವರು ಒಲಿದು ಪಾದ ಇಟ್ಟರೆ ಇವತ್ತು ಮಾಂಜರಿಯೊಳಗೆ ಒಂದು ಮಠ ನಿರ್ಮಾಣ ಆಗ್ಯದ. ಈ ಮಠದ ಹೆಸರು ಏನ್ರಿ? ಜಗದ್ಗುರು ಕಾಡಸಿದ್ದೇಶ್ವರರು, ವೀರ ವೈರಾಗ್ಯ ಚಕ್ರವರ್ತಿಗಳು, ಅನುಭಾವಪೂರ್ಣವಾಗಿರುವಂಥ ವಚನಗಳನ್ನು ರಚನೆಯನ್ನು ಮಾಡಿರುವಂಥ ಮಹಾನುಭಾವಿಗಳು, ಇರುವುದೆಲ್ಲವನ್ನು ಕೂಡ ತ್ಯಾಗ ಮಾಡಿದವರು. ಅವರು ಮೈ ಮೇಲೆ ಒಂದು ತುಣುಕು ಬಟ್ಟೆ ಇಲ್ಲ ನೋಡ್ರಿ, ಒಂದು ಕೌಪಿಯನ್ನು ಹಾಕ್ಕೊಂಡು
ಎಲ್ಲ ತ್ಯಾಗ. ಅವರ ತ್ಯಾಗ ಇವತ್ತು ಅವರನ್ನು ದೇವರನ್ನಾಗಿ ಮಾಡ್ತು. ಅವರ ಯೋಗ ಇವತ್ತು ಅವರನ್ನು ಶಿವಯೋಗಿಗಳನ್ನಾಗಿ, ಮಹಾಯೋಗಿಗಳನ್ನಾಗಿ, ನಮ್ಮೆಲ್ಲರ ಮನೆಯ ದೇವರನ್ನಾಗಿ, ಮನದ ದೇವರನ್ನಾಗಿ ಮಾಡ್ತಾ. ಅವರ ತ್ಯಾಗ ಇವತ್ತು ಯಡೂರು ವೀರಭದ್ರ ಸ್ವಾಮಿಯ ಕ್ಷೇತ್ರ ಇವತ್ತು ಅಂಥ ಮಹಾಬೆಳಕು. ವೀರಭದ್ರ ಮಹಾಸ್ವಾಮಿ ಅಂದರೆ ಮಹಾಬೆಳಕು, ಪರಂಜ್ಯೋತಿಯ ಸ್ವರೂಪ. ರುದ್ರನೇ ವೀರಭದ್ರ. ರುದ್ರ ಬೇರೆಯಲ್ಲ, ವೀರಭದ್ರ ಬೇರೆಯಲ್ಲ. ಶಿವನ ಪುತ್ರ ವೀರಭದ್ರ. ಅಂಥ ವೀರಭದ್ರ ಸ್ವಾಮಿಯ ಪುಣ್ಯಕ್ಷೇತ್ರ ಸಾವಿರಾರು ವರ್ಷಗಳಿಂದ ಮರೆಯಾಗಿ ಮಣ್ಣಲ್ಲಿ ಮಣ್ಣಾಗಿ ಮುಚ್ಚಿ ಹೋದಾಗ ಕಾಡಸಿದ್ದೇಶ್ವರರು ಪಾದಯಾತ್ರೆಯನ್ನು ಮಾಡಿದರು. ಅವರು ನಮ್ಮ ಹಾಗೆ ವಾಹನದೊಳಗೆ ಬರಲಿಲ್ಲ, AC ಒಳಗೆ ಕುತ್ಕೊಂಡು ಬರಲಿಲ್ಲ, ಪಾದಯಾತ್ರೆ ಮಾಡಿದರು. ನಮ್ಮಪ್ಪವರು ಶ್ರೀಶೈಲ ಜಗದ್ಗುರುಗಳು 853 ಕಿಲೋಮೀಟರ್ ಪಾದಯಾತ್ರೆ ಮಾಡಿದರು. ಯಡೂರದಿಂದ ಶ್ರೀಶೈಲದವರೆಗೆ. ಇವತ್ತಿನ ದಿನಮಾನದೊಳಗೆ ಜಗದ್ಗುರುಗಳು ಬರ್ತಾರಂದ್ರೆ ಹೆಲಿಕಾಪ್ಟರ್ನೊಳಗೆ ಕರ್ಕೊಂಡು ಹೋಗಿ ಹೂವಿನ ಮಳೆಯನ್ನು ಸುರಿದು ಅವರು ಬರ್ತಾರಪ್ಪ ಅಂದರೆ ಏನೆಲ್ಲ ಭಕ್ತಿಯಿಂದ ಕಾಯುವಂಥ ಜನ ಕಾಯುವಾಗ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಯಡೂರದಿಂದ ಅವರ 50ನೇ ಒಂದು ಸುವರ್ಣ ಮಹೋತ್ಸವದ ಸಂದರ್ಭ, ಶ್ರೀಶೈಲ ಮಹಾಪೀಠಕ್ಕಾಗಿ 12 ವರ್ಷಗಳ ದ್ವಾದಶ ಮಹೋತ್ಸವದ ಸಂದರ್ಭದಲ್ಲಿ ಭಕ್ತರಿಗೆ ಆಗುವಂಥ ಕಷ್ಟಗಳೇನು, ಶ್ರೀಶೈಲ ಪಾದಯಾತ್ರೆಗೆ ಬರುವಂಥ ಭಕ್ತರ ಕಷ್ಟಗಳೇನು ಅಂತ ತಿಳ್ಕೊಂಡು ಕೇವಲ ಜನರಿಂದ ಭಕ್ತರಿಂದ ಕೇಳಿ ಅದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಬೇಕು ಅಂತ ಯೋಚನೆಯನ್ನು ಮಾಡಲಿಲ್ಲ. ಸ್ವತಃ ಅವರು ಪಾದಯಾತ್ರೆಯನ್ನು ಮಾಡ್ಯಾರ. ನಿಮ್ಮೂರಿಗೆ ಬಂದಿತ್ತು ಅದು ಪಾದಯಾತ್ರೆ, ಇಲ್ಲಿಗೂ ಬಂದಿತ್ತಲ್ರಿ ಪಾದಯಾತ್ರೆ ಬಂದಿತ್ತು. ಆಮೇಲೆ ಪಂಚಕ್ರೋಶಿ ಯಾತ್ರೆ ಮಾಡ್ತಿದ್ವಿ ನಾವು, ಇಲ್ಲಿಗೆ ಬಂದಿದ್ವಿ ಅವಾಗ 2015-16 ಒಂದು 4-5 ವರ್ಷ ಪಾದಯಾತ್ರೆ. ಆ ಕಡೆ ಎಲ್ಲ ರಾಜಾಪುರ ಇವರೆಲ್ಲ ಆ ಕಡೆ ಹೋಗ್ತಿದ್ವಿ, ಹಿಂಗೆ ಸುತ್ತ ಹಾಕಿ ಹಿಂಗೆಲ್ಲ ಬರ್ತಿದ್ವಿ, ಪಾದಯಾತ್ರೆ ಮಾಡಿದ್ವಿ. ನೋಡ್ರಿ, ಒಬ್ಬ ಮಹಾಚಾರ್ಯರಾಗಿ, ಒಬ್ಬ ಜಗದ್ಗುರುಗಳಾಗಿ ಅವರು ಪಾದಯಾತ್ರೆ ಮಾಡ್ತಾರಂದ್ರೆ ಏನ್ರಿ, ಅಂಥ ಗುರುಗಳನ್ನು ಪಡ್ಕೊಂಡಂಥ ನಾವೇ ಧನ್ಯರು ಅಂತ ತಿಳ್ಕೊಂಡು ನಾವೆಲ್ಲ ಆನಂದ ಪಡಬೇಕಂತ ಗುರುಗಳು. ಅಂತಹ ಒಂದು ಯಡೂರು ಕ್ಷೇತ್ರಕ್ಕೆ ಕಾಡಸಿದ್ದೇಶ್ವರರು ಪಾದಯಾತ್ರೆಯನ್ನು ಮಾಡಿದರು. ಇತಿಹಾಸದಲ್ಲಿ ಮುಚ್ಚಿ ಹೋಗಿರುವಂತಹ ಒಂದು ಪುಣ್ಯಕ್ಷೇತ್ರ, ವಿರೂಪಾಕ್ಷಲಿಂಗನ ದಿವ್ಯ ಬೆಳಕು ಇವತ್ತು ನಮ್ಮೆಲ್ಲರಿಗೂ ಕೂಡ ಅದು ದರ್ಶನವಾಗ್ತಾ ಇದೆ. ಅಂದರೆ ಯಡೂರಿನ ವೀರಭದ್ರ ಸ್ವಾಮಿ ಇವತ್ತು ಕೃಪೆ ನಮ್ಮೆಲ್ಲರಿಗೆ ಆಗ್ತಾ ಇದೆ. ಅಂದರೆ ಆ ಯಡೂರು ವೀರಭದ್ರ ಸ್ವಾಮಿಯನ್ನು ಈ ನಾಡಿಗೆ ತೋರಿಸಿಕೊಟ್ಟವರು, ಪುಣ್ಯಕ್ಷೇತ್ರದ ದರ್ಶನವನ್ನು ನಮಗೆ ಮಾಡಿಸಿಕೊಟ್ಟಂಥ ಮಹಾಪೂಜ್ಯರು ಯಾರಂದ್ರೆ ಅದು ಜಗದ್ಗುರು ಕಾಡಸಿದ್ದೇಶ್ವರರು ಅನ್ನೋದನ್ನು ನಾವು ಯಾರೂ ಮರಿಬಾರದು. ಅವರು ಬಂದು ಈ ಊರಾಗ ಪಾದ ಇಟ್ಟಾರ, ಅದಕ್ಕೆ ಇಲ್ಲಿ ಮಠ. ಅವ್ರು ಎಲ್ಲೆಲ್ಲಿ ಪಾದ ಇಟ್ಟಾರ, ಎಲ್ಲೆಲ್ಲಿ ಕೂತ್ಕೊಂಡಾರ, ಎಲ್ಲೆಲ್ಲಿ ತಪಸ್ಸು ಮಾಡ್ಯಾರ, ಅಲ್ಲೊಂದು ಮಠ ಆಗೈತಿ. ನೀವು ಎಲ್ಲೆಲ್ಲಿ ಕಾಲಿಟ್ಟಿರಿ ಬೆಳೆಯುವಂಥ ಹುಲ್ಲೆಲ್ಲ ಒಣಗಿ ಹೋಗೈತಿ. ಇವು ನಿಮ್ಮ ಪಾದ. ಇನ್ನು ನೀವು ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲೆಲ್ಲ ಕರೆಂಟ್ ಹೊಕ್ಕಾವು, ನೀರು ಹೋಗ್ತಾವು, ಯಾರ ಟಿಕೆಟ್ ತೊಗೊತಾರ, ಇವು ನಿಮ್ಮ ಮಹಿಮಾ ಇವೆಲ್ಲ. ಹಾಗಾಗಿ ಶರಣು ಬಂಧುಗಳೇ, ಗುರುಗಳ ಪಾದ ಪರುಷ. ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳೋದು, ನಾವು ಗುರುವಿನ ಶ್ರೀಪಾದವನ್ನು ಹಿಡಿದುಕೊಳ್ಬೇಕು ಅಂತ. ಕಂಡುದ ಹಿಡಿಯಲೊಲ್ಲದೆ ಕಾಣದದನು ಹಿಡಿದಿಹನೆಂದರೆ ಸಿಕ್ಕದೆಂಬ ಬಳಲಿಕೆಯೂ ನೋಡ, ಕಂಡುದನೆ ಕಂಡು ಗುರುಪಾದವ ಹಿಡಿಯುವಲ್ಲಿ ಕಾಣದದನು ಕಾಣಬಹುದು ಗುಹೇಶ್ವರ ಅಂದ್ರೆ ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ದೇವ್ರು ನಮಗೇನಾದರೂ ಕಾಣ್ತಾನ? ಮೂರ್ತಿ ಕಾಣ್ಬೋದು, ದೇವ್ರು ಕಂಡಾನನ್ರಿ? ದೇವ್ರು ಕಂಡಾನ? ಕಂಡಿದ್ದರೆ ನಮಗಿಟ್ಟು ಹೇಳ್ರಿ. ಕಂಡಿಲ್ಲ, ಮಾತನಾಡಿಸಿಲ್ಲ ದೇವರು. ಮತ್ತಿನ್ನು ಕೆಲವು ಜನರಿಗೆ ದೇವ್ರು ಮೈಯಾಗ ಬಂದಂಗೆ ಆಗಿರ್ತೈತಿ. ಮಂಗಳವಾರಕ್ಕೊಮ್ಮೆ, ಶುಕ್ರವಾರಕ್ಕೊಮ್ಮೆ ಹಿಂಗೇನೋ ಬಂದಂಗೆ ಆಗಿರ್ತೈತಿ. ಪಾಪ ಅವ್ರವ್ರ ಭಾವನೆ ಅದು, ಅವ್ರವ್ರ ಭಾವನೆ. ಇದಕ್ಕಿದ್ದಂಗೆ ಕೆಲವು ಮಂದಿ ಮತ್ತು ಇವು ದೇವ್ರು ಏನು ಮೈಯಾಗ ಬಂದಾವಲ್ರಿ. ಸ್ವಲ್ಪ ಪ್ರಸಾದ ಏನೈತ್ರಿ? ಹುಗ್ಗಿ ಹಿಂಗೆ ನಕ್ಕರನ್ನ ಹುಗ್ಗಿನ ಜಗ್ಗಾಕೆ ಬರ್ತೈತಿ. ನಗುವಕ್ಕೆ ಯಾವಾಗಲೂ ನಗುವೇ ಜೀವನ, ನಗುವೇ ದಿವ್ಯ ಔಷಧಿ. ಮನ್ಯಾಗ ಕುತ್ಕೊಂಡು ಸಾಕಾಗಿರ್ತೈತಿ ನಿಮಗೂ ಎಲ್ಲ. ಪಾಪ ಮನ್ಯಾಗ ಅತ್ತಿ ಸೊಸಿ ತಲೆ ಮೇಲೆಲ್ಲ ಚಟ್ನಿ ಹರಿತಿರ್ತಾಳೆ, ಹಸಿಮೆಣ್ಸಿನ್ಕಾಯಿ ಹರಿತಿರ್ತಾಳೆ. ಆದರೂ ಅತ್ತಿಗೆ ಏನೂ ಅನ್ನಬಾರ್ದ್ರಿವ, ಅತ್ತಿಗೆ ಏನೂ ಅನ್ನಬಾರ್ದು. ಯಾಕಂದ್ರೆ ಈ ಊರಾಗೆಲ್ಲ ಸೊಸೆಂದ್ರೆ ಭಾಳ ಒಳ್ಳೆಯವ್ರದಿರಿ, ನೀವು ಯಾರಿಗೂ ಏನೂ ಅಂದಿಲ್ಲ ಪಾಪ. ಯಾಕಂದ್ರೆ ಇಷ್ಟು ಮಂದಿ ಮುದುಕ್ಯಾರಿನ ಬದುಕ್ಯಾರ ಅಂದ್ರೆ ನಿಮ್ಮ ಒಳ್ಳೆತನನ ತೋರಿಸುತ್ತೆ.
ಯಾಕಂದ್ರೆ ಅತ್ತೆಯನ್ನಿಂದ ತಾಯಿ ಅಂತನ ತಿಳ್ಕೊಬೇಕು. ಏನು ಬೈದರೂ ಮನಸ್ಸಿಗೆ ಹಚ್ಕೋಬಾರ್ದು. ನೀವು ಎದ್ದು ಕೂಡಲೇ ಏನು ಮಾಡಿಬಿಡ್ಬೇಕಂದ್ರೆ ಹೆಣ್ಮಕ್ಳು ಎದ್ದು ಕೂಡಲೇ ಹತ್ತಿ ತೊಗೊಂಡು ಕಿವಿಯಾಗಿ ಇಟ್ಕೋಬೇಕು. ಹತ್ತಿ ಅಂದ್ರೆ ಗೊತ್ತಾಗುತ್ತಾ? ಹತ್ತಿ ತೊಗೊಂಡು ಕಿವಿಯಾಗಿ ಇಟ್ಕೊಂಡ್ಬಿಡೋದು. ಎಲ್ಲಿವರೆಗೂ ಇಟ್ಕೊಳ್ಳೋದು? ಹತ್ತಿ ಇರುವವರೆಗೂ ಇಟ್ಕೊಳ್ಳೋದು. ಏನಾರ ಅನ್ನಲಿ, ಅತ್ತಿ ಎಷ್ಟರ ಬೈಲಿ, ಒಟ್ಟು ನಿಮಗೆ ಕೇಳಬಾರ್ದು. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಎಷ್ಟಂತ ಬೈತಾಳ ಅತ್ತಿ? ಬೈಯೋರು ಎಷ್ಟಂತ ಬೈತಾರ? ಎಷ್ಟರ ಬೈಬೇಕು ಈಕನ್ನ. ಇಂತಾಕಿ ನನ್ನ ಗಂಟೆ ಬಿದ್ದು ಏನಂತಾಳ ಅನ್ಲಿ. ಅತ್ತಿ ಬೈತಾಳ ಅಂತೇಳಿ ತ್ರಾಸು ಮಾಡ್ಕೊಂಡು ಮತ್ತೆ ನೀವು ಗಂಡನ ಕರ್ಕೊಂಡು ಚಿಕ್ಕೋಡಿಗೆ ಹೋಗ್ಬಾರ್ದು ಮನೆ ಮಾಡಕ್ಕೆ. ಬೈಯಲಿ. ಬೈಯಾಕ ಪ್ರಾರಂಭ ಮಾಡಿಲ್ಲ ಅಂದ್ಕೊಂಡು ನೀವೇನು ಮಾಡ್ಬೇಕ್ರಿ? ನಾ ಏನು ಹೇಳೀನಿ? ಹತ್ತಿನ ಅದನ್ನು ಎಲ್ಲಿಟ್ಕೊಳ್ಳೋದ್ರಿ? ಎಲ್ಲಿವರೆಗೂ? ಹತ್ತಿ ಬದುಕಿರುವವರೆಗೂ. ಸತ್ತು ಕೂಡಲೇ ನಾವು ಕಿವಿಯನ್ನು ತೆಗೆದು ಹತ್ತಿ ಮೂಗನಾಗಿಟ್ಟು ಮುಗಿಸ್ಬಿಡುತ್ತಲ್ಲ. ಹೋದ್ಲವ ಇನ್ನು ಕಿವಿ. ಅದಕ್ಕೆ ಏನಪ್ಪ ಅಂದ್ರೆ ನಾ ಹೇಳೋದಿಷ್ಟ, ಭಾಳ ಎಲ್ಲ ಹಿಂಗೆಲ್ಲ ದೇವರು ಬಂದಂಗೆ ಮಾಡೋದು ಇದು ಮಾಡ್ತಾರೆ. ಆದರೆ ನಾವು ವೀರಶೈವರು, ನಾವು ಭಾರತೀಯರಾಗಿರೋದ್ರಿಂದ ಇಲ್ಲೆಲ್ಲ ಧರ್ಮದವರು ಸೇರ್ಕೊಂಡು ನಾವೆಲ್ಲ ಕಾರ್ಯಕ್ರಮ ಮಾಡ್ತಿರ್ತೀವಿ. ನಾವು ಏನು ಮಾಡೋದಂದ್ರೆ ಒಂದಿಷ್ಟು ಪ್ರಜ್ಞಾವಂತರಾಗಬೇಕು. ಶ್ರೀಶೈಲದ ಜಗದ್ಗುರುಗಳು ಬರ್ತಾರಂದ್ರೆ ನಮ್ಮ ಎಲ್ಲರ ಎದೆಯ ಮೇಲೆ ಲಿಂಗ ಇರಬೇಕು, ಇಷ್ಟಲಿಂಗ ಇರಬೇಕು, ರುದ್ರಾಕ್ಷಿ ಇರಬೇಕು, ಹಣೆ ಮೇಲೆ ವಿಭೂತಿ ಇರಬೇಕು, ಸಿಂಧೂರ ತಿಲಕ ಇರಬೇಕು, ಕೈಯಾಗ ಹೆಣ್ಮಕ್ಳ ಕೈಯಾಗ ಹಸಿರು ಬಳೆಗಳಿರಬೇಕು, ಕಾಲುಗಳಲ್ಲಿ ಗೆಜ್ಜೆ. ಗೆಜ್ಜೆ ಅಂದ್ರೆ ನೀವು ಚಾಳ ಅಂತೀರೇನು? ಗೆಜ್ಜೆ ಇರಬೇಕು, ಕಾಲುಂಗರ ಇರಬೇಕು, ಮೂಗಿನಲ್ಲಿ ಮೂಗುತಿ ಇರಬೇಕು, ಕಿವಿಯಲ್ಲಿ ಓಲೆ ಇರಬೇಕು, ತಲೆ ತುಂಬ ಏನಿರ್ಬೇಕ್ರಿ? ಮಲ್ಲಿಗೆ ಹೂವು ತಲೆ ಮೇಲೆ ಏನಿರಬೇಕು? ಇಷ್ಟು ಹೇಳಿಂದು ಹಾಕ್ಕೊಳ್ಳೋವಲ್ರಿ ಅಂದ್ರೆ ಏನಿರ್ಬೇಕು? ನಿಮ್ಮಪ್ಪನಂತವು ಹೇಳಿದ್ರೆ ನಾವು ಹಾಕ್ಕೊಂಡಿಲ್ಲ. ಜನ ನಮ್ಮಂಥವ್ರು ಹೇಳಿದ್ರೆ ಮಾತು ಕೇಳಂಗಿಲ್ಲ. ಇವರು ನಿಸರ್ಗ ತಾನೇ ಮಾತು ಕೇಳೋಂಗೆ ಮಾಡುತ್ತೆ. ಈಗ ನೋಡ್ರಿ, ಈಗೆಲ್ಲ ಮೈ ತುಂಬ ಸೀರೆ ಹೊತ್ಕೊಂಡು ಕುಂತಾರೆ. ಯಾಕೆ? ಚಳಿ. ಈಗ ನಾವೇನಾರು ಹೊತ್ಕೊ ಅಂದ್ರೆ ಇವನ್ನೇನು ಪುರಾಣ ಹೇಳೋಕೆ ಕಳ್ಸಿರ? ಅದಕ್ಕೆ ಕಳ್ಸಿರ ಅಂತಾರೆ. ನಾನು ಮೊನ್ನೆ ಒಂದು ಊರಾಗ ಕೇಳಿದ್ದೀನಿ ರೀ ಅವರು. ಮೊನ್ನೆ ಊರಾಗ ಕೇಳಿದೆ, ಇರಲಿ ಬಿಡ್ರಿ ಅಲ್ಲಿ ದೋಷ ಐತೆ ಬಿಡ್ರಿ, ವಾಸ್ತು ದೋಷ ಐತೆ ಬಿಡ್ರಿ ಅಲ್ಲಿ, ಅದಕ್ಕೆ ಹಾಕೊಂಡು ಇರಲಿ ಪಾಪ, ನೀವು ಕರೆಯಾಕತ್ತೀರಿ. ಅವ್ರ ಪಕ್ಷನಿಷ್ಠರಾಗಿ ಉಳ್ಕೊಂಡಾರ ಪಾಪ, ಇರೋಲ್ದಾಕ ಬಿಡ್ರಿ. ಮೊನ್ನೆ ಊರಾಗ ಕೇಳಿದ್ದೀನಿ ರೀ ಅವರು. ಯಾಕಂದ್ರೆ ಜಗದ್ಗುರುಗಳು ಬರೋ ಮಟ್ಟ ನಿಮ್ಮನ್ನು ಎಚ್ಚರವಾಗಿ ಉಳಿಸ್ಬೇಕಾದ ನನ್ನ ಧರ್ಮ ಐತಿ. ಮೊನ್ನೆ ಊರಾಗ ಕೇಳಿದೆ. ಏನು ಕೇಳಿದೆ? ಯಾಕ್ರಿ ಅಕ್ಕ ಅತ್ತಿಯವ್ರನ್ನ ಬಿಟ್ಟು ಬೇರೆ ಬಂದಿರಲ್ಲ? ಅತ್ತಿ ಏನು ಭೂಮಿ ಕೊಡಲಿಲ್ಲನು? ಕೊಟ್ಟಾರಿ, ಹೊಲ ಕೊಟ್ಟಾರೆ, ಜಮೀನು ಕೊಟ್ಟಾರೆ, ಮನೆ ಕೊಡಲಿಲ್ಲನು? ಕೊಟ್ಟಾರೆ, ಬಂಗಾರ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ತವ್ರ ಮನೆಗೆ ಏನಾದರೂ ಬೈದ್ರನು? ಬೈದಿಲ್ಲ. ನಿಮ್ಮ ತಮ್ಮಗ ಬೈದಿಲ್ಲ, ನಿನ್ನ ಗಂಡಗ ಬೈದಿಲ್ಲ ರೀ ಅಪ್ಪ ಅವ್ರ. ಮತ್ತು ಯಾರಿಗೂ ಬೈದಿಲ್ಲ, ಎಲ್ಲ ಕೊಟ್ಟಾರ. ಮತ್ತು ಯಾಕೆ ಮನೆ ಬಿಟ್ಟು ಬಂದಿರಿ? ಏನು ರೀ ಅಪ್ಪ ಅವ್ರ, ನಮ್ಮ ಅತ್ತಿ ಕುಂತ್ರೂ ತಂಗಿ ತಂಗಿ ನೀನು ತಂಗಿ ಮೈ ತುಂಬ ಶರಗ ಹಾಕೋ. ನೀವಲ್ರಿ ಅಲ್ಲೇ ಮೈ ತುಂಬ ಶರಗ ಹಾಕೋ. ಹೊರಗೆ ಹಿರಿಯರು ಅದಾರ ಗಂಡ್ಮಕ್ಳು, ಮೈ ತುಂಬ ಶರಗ ಹಾಕೋ. ಕುಂತ್ರ ಶರಗ ಹಾಕೋ, ನಿಂತ್ರ ಶರಗ ಹಾಕೋ, ಹೊರಗೆ ಹೋಗೋ ಮುಂದಾಗ ಶರಗ ಹಾಕೋ, ನಿಮ್ಮ ಮಾವು ಬರಾಕತ್ತಾನ ತಲೆ ತುಂಬ ಶರಗ ಹಾಕೋ. ಏನು ರೀ ಶರಗ ಹಾಕ್ಕೊಳಕ್ಕೆ ನಾ ಏನು ಮುದುಕಿಯಾಗಿ ನಾನು ತಿಳ್ಕೊಂಡು ಮನೆ ಬಿಟ್ಟು ಬಂದೀನಿ ರೀ? ನೀವು ಬಂದು ಕೊಡ್ತಾರಂತ ತಿಳ್ಕೊಂಡೆ. ಅವ್ರನ್ನಿಷ್ಟು ಹಿಡಿಯೋ ನಗೋರ್ನ ತಮ್ಮ, ಎಷ್ಟು ಚಂದ ನಗಾಕತ್ತಾರ ನೋಡಿ, ಅವ್ರನ್ನಿಷ್ಟು ಹಿಡಿ. ಅವ್ರನ್ನ ತೋರಿಸ್ಬೇಕು ಜನರನ್ನ. ಹುಡುಗ ಏಟು ಹೇಳಿ ಆಟ ಮಾಡೋ, ಅದ್ರ ಮುಂದೆ ಮಾಡಂಗಿಲ್ಲ ಅವ. ಅದಕ್ಕೆ ನಗೋರ್ನಿಷ್ಟು ಹಿಡಿಬೇಕ. ನೋಡ್ರಿ, ಅವರ ಶರಗ ಹಾಕ್ಕೋಬೇಕು. ಹೆಣ್ಮಕ್ಳಿಗೆ ಯಾವ್ದು ಭೂಷಣ? ಹಣೆ ಮೇಲೆ ಕುಂಕುಮ. ಆಮೇಲೆ ನಾವೆಲ್ಲ ಹಣೆ ಮೇಲೆ ವಿಭೂತಿ ಹಚ್ಕೋಬೇಕು, ಶ್ರೀಗಂಧ ಹಚ್ಕೋಬೇಕು. ಬಸವಣ್ಣವ್ರು ಏನು ಹೇಳ್ಯಾರ? ಕೂಡಲ ಸಂಗನ ಶರಣರ ನೊಸಲಿಗೆ ಶ್ರೀ ವಿಭೂತಿಯೇ ಶೃಂಗಾರ ಅಂದಾರ. ಹೇಳಿಲ್ರಿ ಅವರ? ಹಾಂ, ಅದಕ್ಕೆ ಹಣೆ ಮೇಲೆ ವಿಭೂತಿ, ಶ್ರೀಗಂಧ, ಕುಂಕುಮ, ಕೈಯಾಗ ಹಸಿರು ಬಳೆ, ಮೂಗಿನಲ್ಲಿ ಮೂಗುತಿ, ಕಿವಿಯಲ್ಲಿ ಓಲೆ, ಕಾಲುಗಳಲ್ಲಿ ಗೆಜ್ಜೆ,
ಕಾಲುಂಗ್ರ, ತಲೆ ತುಂಬ ಶರಗು. ವೀರಾಣಿ ಕಿತ್ತೂರು ಚೆನ್ನಮ್ಮ ಎಲ್ಲಿದಾರಪ್ಪ ಅಂದ್ರೆ, ಯಾರು ತಲೆ ತುಂಬ ಶರಗ ಹಾಕ್ಕೊಂಡು ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಕೊರಳಾಗ ಲಿಂಗ ಕಟ್ಕೊಂಡು ನಿತ್ಯ ಕಾಡಸಿದ್ದೇಶ್ವರ, ವೀರಭದ್ರ ಸ್ವಾಮಿ, ಭದ್ರಕಾಳಿ ಅಮ್ಮನವರನ್ನು ಸ್ಮರಣೆ ಮಾಡಿಕೊಂಡು ಯಾರು ಗುರುಗಳ ಉಪದೇಶವನ್ನು, ಏನು ಗುರುಗಳಿಂದ ಉಪದೇಶ ತಗೊಂಡಾರ, ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಜಪ ಮಾಡುತ್ತಾ ಯಾರು ಗುರುಗಳ ಅಪ್ಪಣೆಯಂತೆ ಪಾದೋದಕ ಪ್ರಸಾದವನ್ನು ಪ್ರತಿನಿತ್ಯ ಸ್ವೀಕಾರ ಮಾಡಕತ್ತಾರಲ್ಲ, ಅವರ ಹೃದಯದೊಳಗನ ವೀರರಾಣಿ ಕಿತ್ತೂರು ಚೆನ್ನಮ್ಮ ಇಲ್ಲದಾಳ ಅಂತ ನಾವು ತಿಳ್ಕೋಬೇಕು. ಇಲ್ಲೇ ಅದಾರ ಅಂತ ತಿಳ್ಕೋಬೇಕು. ಅದಕ್ಕೆ ನಿಮ್ಮ ಕೈಯಾಗ ಹಸಿರು ಬಳೆ, ಕಾಲಾಗ ಗೆಜ್ಜೆ ಇರಬೇಕು. ಗಂಡ್ಮಕ್ಳಿಗೆ ಅವಕಾಶ ಇಲ್ಲ, ಬಳೆ ಹಾಕ್ಕೊಳ್ಳೋ ಅವಕಾಶ ಇಲ್ಲ, ಗಂಡ್ಮಕ್ಳಿಗಿಲ್ಲ, ಕಾಲುಂಗ್ರ ಹಾಕ್ಕೊಳ್ಳೋ ಅವಕಾಶ ಇಲ್ಲ. ಮತ್ತು ಹಂಗೆ ಹಾಕ್ಕೊಂಡ್ರಪ್ಪ ಅಂದ್ರೆ ನೀವು ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೇಕಾಗತ್ತೆ. ಈಗ ಜಾತ್ರೆ ಬಂತಲ್ಲ, ಅದಕ್ಕೆ ನೀವು ಅದನ್ನು ಹಾಕ್ಕೊಂಡ್ರೆ ಹ್ಯಾಕೆ ಕಾಣ್ತೀರಿ? ಪುರಂದರದಾಸರು ಹೇಳಿದ್ರಲ್ಲ, ಎಷ್ಟು ಚಂದ ಹೇಳಿದ್ರು ಅವರು. ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಭಾಗ್ಯದ. ಇದನ್ನೊಂದು ಕಲ್ತಿರ್ತೀರಿ ನೀವು. ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಗಳು ಯಾವಂತ ಕೇಳ್ರಿ. ಕಣ್ಣು ಮುಚ್ಕೊಂಡ್ಬಿಡ್ತೀರಿ, ಕೈ ಕಟ್ಕೊಂಡು ಸುಮ್ಮ ಕೊಡ್ತೀರಿ. ಹಾಂ ನೋಡ್ರಿ, ನೀವೆಲ್ಲ ಹಂಗೆ ಹಾಕ್ಕೊಂಡಿದ್ರಿ ಅಂದ್ರೆ ಸಾಕ್ಷಾತ್ ಕೊಲ್ಲಾಪುರ ಮಹಾಲಕ್ಷ್ಮಿ, ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಕಣ್ಣಂಗೆ ಕಾಣ್ತೀರಿ ನೀವೆಲ್ಲ. ಹಾಗಾಗಿ ನಾವೆಲ್ಲ ಇವುಗಳನ್ನೆಲ್ಲ ಧರಿಸ್ಕೋಬೇಕು, ಭಾರತೀಯರು ನಾವೆಲ್ಲ. ಮತ್ತು ದೇವರು ಶ್ರೀ ಗುರುವಿಗೆ, ಗುರುವಿನ ಪಾದಗಳಿಗೆ ಯಾರು ಶರಣಾಗತರಾಗ್ತಾರೆ ನೋಡ್ರಿ, ಅವರಿಗೆ ಗುರುವಿನ ಪರಮಾತ್ಮನ ದರ್ಶನ ಆಗ್ತದೆ, ಭಗವಂತನ ದರ್ಶನ. ಶಿವ ಅಂದ್ರನ ಗುರು, ಹರ ತನ್ನ ರೂಪವ ತೋರಬೇಕೆಂದು ಧರೆಗೆ ಗುರುವಾಗಿ ಬಂದ ಅಂತ ಷಟ್ಸ್ಥಲ ಜ್ಞಾನಿ ಚನ್ನಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ನಾವು ಶ್ರೀ ಗುರುವಿನ ಪಾದಗಳಿಗೆ ಶರಣಾಗತರಾಗಬೇಕು. ಗುರುವಿನ ಪಾದದಲ್ಲಿ ಎಂಥ ಶಕ್ತಿ ಇರ್ತದೆ, ಎಂಥ ಮಹಿಮಾ ಇರ್ತದೆ. ನಮ್ಮ ಹಣೆಯ ಬರಹವನ್ನು, ನಮ್ಮ ದುರ್ಲಿಖಿತವನ್ನು ಬದಲಾವಣೆ ಮಾಡುವಂಥ ಶಕ್ತಿ ಇರೋದು ಗುರುಗಳ ಶ್ರೀಪಾದದಲ್ಲಿ. ಒಮ್ಮೆ ರವೀಂದ್ರನಾಥ ಟ್ಯಾಗೋರ್ ಅವರು ಇದೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ರವೀಂದ್ರನಾಥ ಟ್ಯಾಗೋರ್ ಅವರೊಮ್ಮೆ ಜರ್ಮನ್ ದೇಶಕ್ಕೆ ಹೋದ್ರಂತೆ. ನೊಬೆಲ್ ಪಾರಿತೋಷಕವನ್ನು ಈ ದೇಶಕ್ಕೆ ಮೊಟ್ಟ ಮೊದಲಿಗೆ ತಂದು ಕೊಟ್ಟಂಥ ಮಹಾನುಭಾವಿಗಳು, ಈ ದೇಶದ ಮಹಾ ಕವಿಗಳು, ರಾಷ್ಟ್ರಗೀತೆಯನ್ನು ಭಾರತ ಮಾತೆಗೆ ಅರ್ಪಣೆಯನ್ನು ಮಾಡಿರುವಂಥವ್ರು. ಅಂಥವರು ಅವರು ಜರ್ಮನ್ ದೇಶಕ್ಕೆ ಹೋದಾಗ ಸಹಜವಾಗಿ ಗುರುಗಳು ಬಂದರು, ವಿಡಿಯೋ ಮಾಡಿ, ಸನ್ನಿದೇವರು ಬಂದರು. ಹೋದಾಗ ಅವರು ತುಂಬ ಪ್ರೀತಿಯಿಂದ ಆ ದೇಶಕ್ಕೆ ಹೋದಾಗ 8 ವರ್ಷದ ಮಗು ಅವ್ರಿಗೊಂದು ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತ ಮಾಡ್ತು. ರವೀಂದ್ರರ ಮಗುವಿಗೆ ಕೇಳಿದ್ರಂತ, ಮಗುವಿನ ಮುಗ್ಧತೆಯನ್ನು ನೋಡಿ, ಆ ಮಗುವಿನ ಮೊಗದಲ್ಲಿರುವಂಥ ಪ್ರಸನ್ನತೆಯನ್ನು ನೋಡಿ, ಆನಂದವನ್ನು ನೋಡಿ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ವಿ ಆರ್ ಇಂಡಿಯನ್ಸ್, ಆರ್ ಜರ್ಮನ್ಸ್, ಯು ಆರ್ ಇಂಡಿಯನ್ಸ್, ವಿ ಲವ್ ಇಂಡಿಯನ್ಸ್ ಬಿಕಾಸ್ ಇಂಡಿಯನ್ಸ್ ಆರ್ ಗಾಡ್ ಅಂತ. ನಾವು ಜರ್ಮನ್ನರು, ನೀವು ಭಾರತೀಯರು. ನಾವು ಭಾರತೀಯರನ್ನು ಈ ಕಾರಣಕ್ಕಾಗಿ ಗೌರವಿಸುತ್ತೇವೆ, ಪ್ರೀತಿಸುತ್ತೇವೆ, ವಂದಿಸುತ್ತೇವೆ, ಅಭಿನಂದಿಸುತ್ತೇವೆ. ನಮ್ಮ ದೃಷ್ಟಿಯೊಳಗೆ ಭಾರತೀಯರು ಅಂತಂದರೆ ದೇವರನ್ನು ಕಂಡವರು ಮಾತ್ರ ಅಲ್ಲ, ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು ಮಾತ್ರ ಅಲ್ಲ. ನಮ್ಮ ದೃಷ್ಟಿಯೊಳಗೆ, ಜರ್ಮನ್ನರ ದೃಷ್ಟಿಯೊಳಗೆ ಭಾರತೀಯರು ಅಂದ್ರೇ ಸಾಕ್ಷಾತ್ ದೇವರ ಸ್ವರೂಪಿಗಳು ಅನ್ನೋದಕ್ಕಾಗಿ ನಾವು ಅವರನ್ನು ಗೌರವಿಸುತ್ತೇವೆ, ಅಭಿನಂದಿಸುತ್ತೇವೆ. ಅವರಿಗೆ ನಾವು ಅವರ ಪಾದಗಳಿಗೆ ನಮಸ್ಕರಿಸುತ್ತೇವೆ. ರವೀಂದ್ರರು ಕೇಳಿದರು, ಈ ಉತ್ತರವನ್ನು ನೀನು ಮೊದಲೇ ಕೊಡಬಹುದಾಗಿತ್ತಲ್ಲಮ್ಮ, ನನ್ನ ಚರಣಗಳಿಗೆ, ನನ್ನ ಪಾದಗಳಿಗೆ ನಮಸ್ಕರಿಸಿದ ಬಳಿಕ ಯಾಕೆ ಕೊಡ್ತಾ ಇದೆಯಾ ಅಂದಾಗ ಆ ಮಗು ಹೇಳ್ತದೆ, ಮಹಾತ್ಮ ರವೀಂದ್ರರೇ, ಇಂಥದ್ದೊಂದು ಪ್ರಶ್ನೆಯನ್ನು ನೀವು ಕೇಳ್ತೀರಿ ಅನ್ನೋದು ನನಗೂ ಗೊತ್ತಿರಲಿಲ್ಲ, ನನ್ನನ್ನು ಕಳಿಸಿರುವಂಥ ನನ್ನ ಗುರುಗಳಿಗೂ ಗೊತ್ತಿರಲಿಲ್ಲ. ನೀವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಎಲ್ಲಿ ಸಿಕ್ತು ಅಂದರೆ, ನಿಮ್ಮ ಪಾದಗಳಿಗೆ ನಾನು ಹಣೆ ಹಚ್ಚಿ ನಮಸ್ಕಾರ ಮಾಡಿದಾಗ ನಿಮ್ಮ ಪಾದದಿಂದ ನನ್ನ ಮಸ್ತಕದಲ್ಲಿ ಈ ಉತ್ತರ ಬಂದು ನಾನೀಗ ಹೇಳ್ತಾ ಇದ್ದೇನೆ, ಇದು ನಿಮ್ಮ ಪಾದ ಕೃಪಾಶೀರ್ವಾದ ಅಂತ. ಅಂದರೆ ನಾವು ಗುರುಗಳ ಶ್ರೀಪಾದಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡೋದನ್ನು ಕಲಿಬೇಕು. ಉಳಿದು ಬಿಡ್ರಿ ನೀವು. ಅದಕ್ಕೆ ಗುರುವಿನ ಪಾದಕ್ಕೆ ಯಾರು ಶರಣಾಗತರಾಗ್ತಾರ
ಅವರು ಮಾತ್ರ ದೇವರನ್ನು ಕಾಣೋದಕ್ಕೆ ಸಾಧ್ಯ. ದೇವರು ಆತ ನಿರಾಕಾರನಾಗಿದ್ದಾನೆ, ದೇವರು ನಿರ್ಗುಣನಾಗಿದ್ದಾನೆ. ನಿರ್ಗುಣ ನಿರಾಕಾರನಾಗಿರುವಂಥ ದೇವರನ್ನು ಸಗುಣ ಸಾಕಾರ ರೂಪದಲ್ಲಿರುವಂಥ ಗುರುದೇವರಲ್ಲಿ ನಾವು ಕಾಣಬೇಕು. ಗುರುಗಳು ಬರ್ತಾರಪ್ಪ ಅಂದರೆ ಅವರು ನಮ್ಮ ಹಾಗೆ ಮನುಷ್ಯರು ಅಂತಿಕೊಂಡು ಅನ್ಕೋಬಾರ್ದು. ಅವರು ಸಾಕ್ಷಾತ್ ಪರಮಾತ್ಮ, ಸಾಕ್ಷಾತ್ ದೇವರು, ಪರಮೇಶ್ವರನ ಪರಾವತಾರಿಗಳೇ ಗುರುಗಳನ್ನುವಂಥ ಭಾವಕ್ಕೊಳಗಾಗಬೇಕು. ಯಾರಿಂಥ ಭಾವ ಇಟ್ಕೊಂಡು ಭಕ್ತಿಯಿಂದ ನಡೆದುಕೊಳ್ತೀರಲ್ಲ ಅವರಿಗೆ ಭಗವಂತ ಗುರುಗಳ ಸ್ವರೂಪದಲ್ಲಿ ದರ್ಶನವನ್ನು ನೀಡುತ್ತಾನೆ. ಗುರುವೇ ಶಿವನು, ಶಿವನೇ ಗುರು, ಅವರಲ್ಲಿ ಅಂತರವಿಲ್ಲವಯ್ಯ. ಅವರಲ್ಲಿ ವ್ಯತ್ಯಾಸವನ್ನು ಕಲ್ಪಿಸಿದವಗೆ ರವರವ ನರಕ ತಪ್ಪದು ಗುರುಕುಮಾರ ಪಂಚಾಕ್ಷರೀಶ್ವರ ಎನ್ನುವ ಹಾಗೆ ಶರಣು ಬಂಧುಗಳೇ, ಸಾಕ್ಷಾತ್ ಪರಮೇಶ್ವರನ ಪರಾವತಾರಿಗಳಾಗಿರುವ ಗುರುಗಳು ಈಗ ಇಲ್ಲಿಗೆ ದಯಮಾಡಿಸ್ತಾ ಇದ್ದಾರೆ. ನಾವೆಲ್ಲರೂ ಅವರ ದರ್ಶನ, ಅವರ ಆಶೀರ್ವಾದ, ಅವರ ಆಶೀರ್ವಚನ ಕೇಳುವಂತಹ ಒಂದು ಯೋಗ ಅದು ನಮ್ಮೆಲ್ಲರಿಗೂ ಲಭಿಸ್ತಾ ಇರೋದು ನಿಮ್ಮೆಲ್ಲರ ಅನಂತ ಜನ್ಮಗಳ ಪುಣ್ಯದ ಫಲ. ಇದು ಪುಣ್ಯ ಮಾಡಿದವ್ರಿಗೆ ಮಾತ್ರ ಇಂಥದ್ದು. ಪುಣ್ಯ ಇಲ್ಲ ಅಂದ್ರೆ ನಮಗಿಂಥದ್ದೆಲ್ಲ ಪ್ರಾಪ್ತವಾಗೋದಿಲ್ಲ. ನಾವು ಹಣವನ್ನು ಸಂಪಾದನೆ ಮಾಡ್ಬೋದು, ಭೌತಿಕ ಸಂಪತ್ತನ್ನು ಹೇಗಾದರೂ ಮಾಡಿ ಇವತ್ತಿನ ಕಾಲದೊಳಗೆ ಯಾರ್ಯಾರೋ ಹೇಗೇಗೋ ಸಂಪಾದನೆ ಮಾಡ್ಬೋದು. ನಾವು ಕಟ್ಟಡಗಳನ್ನು ನಿರ್ಮಾಣ ಮಾಡ್ಬೋದು, ಮತ್ತು ಇನ್ನೂ ಎಕರೆ 2 ಎಕರೆ ಜಮೀನನ್ನು ಖರೀದಿ ಮಾಡ್ಬೋದು. ಮಾಂಜ್ರಿ ಸರ್ಕಲ್ನೊಳಗೆ ಒಂದು ಒಳ್ಳೆಯ ಅಂಗಡಿ ಪ್ರಾರಂಭ ಮಾಡ್ಬೋದು. ಚಿಕ್ಕೋಡಿಯೊಳಗೆ ಮನೆ ಕಟ್ಬೋದು, ಬೆಳಗಾವಿಯೊಳಗೆ ಮನೆ ಕಟ್ಬೋದು. ಆದರೆ ಸದ್ಗುರು ದೇವರ ಆಶೀರ್ವಚನ ಸಿಗಬೇಕಾದ್ರೆ, ಅವರ ಆಶೀರ್ವಾಣಿಯನ್ನು ಕೇಳಬೇಕಾದ್ರೆ ಅಂತ ಕೇಳುವಂಥ ಯೋಗವನ್ನು ಸಾಕ್ಷಾತ್ ಯಡೂರು ವೀರಭದ್ರೇಶ್ವರ ಕಾಡಸಿದ್ದೇಶ್ವರ ನಿಮಗೆ ಮಾತ್ರ ಕರುಣಿಸಿದ್ದಾನೆ ಅನ್ನುವಂಥ ಅಭಿಮಾನ ನಿಮ್ಮೆಲ್ಲರಿಗೂ ಇರಬೇಕು. ಜಗದ್ಗುರು ಮಹಾಸನ್ನಿಧಿಯವರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಎದ್ದು ನಿಂತ್ಕೊಂಡು ಜಗದ್ಗುರು ಮಹಾಸನ್ನಿಧಿಯವರನ್ನು, ಕನ್ನಡ ನಾಡಿನ ಶ್ರೇಷ್ಠ ಪ್ರವಚನಾಚಾರ್ಯರಾಗಿರುವ, ಅನುಭಾವಿ ಪ್ರವಚನಕಾರರಾಗಿರುವ ಜೈನಾಪುರದ ಪರಮ ಪೂಜ್ಯರನ್ನು, ಅವರೊಂದಿಗೆ ಆಗಮಿಸ್ತಾ ಇರುವಂಥ ಶಿವಯೋಗಿ ಸಾಧಕರನ್ನು ಪ್ರೀತಿಯಿಂದ ಶಿವಾಯ ನಮ ಅಂತಿಕೊಂಡು ಸ್ಮರಣೆ ಮಾಡೋದರೊಂದಿಗೆ ನಾವೆಲ್ಲ ಸ್ವಾಗತವನ್ನು ಮಾಡೋಣ. ನೀವು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡ್ತಿರಬೇಕು. ಗುರುಗಳು ದಯಮಾಡಿಸ್ತಾ ಇದ್ದಾರೆ, ಭಕ್ತಿಯಿಂದ ಸ್ವಾಗತಿಸೋಣ. ಶಿವ